Hello viewers, welcome to our online class. Today we shall discuss an old question paper that is of 2020 SSLC state level preparatory examination. ಈ ಒಂದು ಪೇಪರ್ನ ನಾವು ಇವತ್ತು ಡಿಸ್ಕಷನ್ಗೆ ತಗೊಳ್ಳೋಣಂತೆ. Dear students, our essay exams are approaching very near. Now already in the month of September, now we are in the month of September, so by September end you will get the examinations. So that's why this is better to go for the revision papers every day one by one. That will help you to attempt the examination very easily and confidently. ನಿಮಗೆ ಒಂದು ಕಾನ್ಫಿಡೆನ್ಸ್ ಬರಬೇಕು ಅಂದರೆ ಕ್ವಶನ್ ಪೇಪರ್ಗಳನ್ನ ಜಾಸ್ತಿ ನೀವು ಸೊಲ್ಯೂಷನ್ ಮಾಡ್ತಾ ಹೋಗಿ ಆವಾಗ ನಿಮಗೆ ಈಸಿಯಾಗಿ ಅನ್ನೋದು ಈ ಪೇಪರು ನಿಮಗೆ ಗೊತ್ತಾಗುತ್ತೆ. ಓಕೆ, ಆ್ಯಸ್ ಆಲ್ರೆಡಿ ಯು ನೋ, ನಮಗೆ ಫಸ್ಟು ಇಲ್ಲೇನಂತಂದರೆ 4 ಕ್ವಶನ್ಸ್ಗಳು MCQ ಪ್ಯಾಟರ್ನಲ್ಲಿ ಇರುತ್ತೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಆ್ಯಂಡ್ ಆಲ್ ದೀಸ್ 4 ಕ್ವಶನ್ಸ್ ದೇ ಆರ್ ರಿಲೇಟೆಡ್ ಟು ಗ್ರಾಮರ್. ಇದು ಗ್ರಾಮರ್ ಮೇಲೆ ಇರುವಂಥ ಒಂದು ಕ್ವಶನ್ ಆಗಿರ್ತದೆ. 4 ಕ್ವಶನ್ಸ್ಗಳು, ಅದಕ್ಕೆ ಮಲ್ಟಿಪಲ್ ಚಾಯ್ಸ್ ಆನ್ಸರ್ಸ್ಗಳನ್ನ ಕೊಟ್ಟಿರ್ತಾರೆ, ಆಲ್ಟರ್ನೇಟಿವ್ಸ್ ಇರುತ್ತೆ. ಅದರಲ್ಲಿ ಮೋಸ್ಟ್ ಅಪ್ರೋಪ್ರಿಯೇಟ್ ಯಾವುದು ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡಿ ಬರೀಬೇಕಾಗುತ್ತೆ. ಸೊ ಇದನ್ನು ಮುಂಚೆ ಆಲ್ರೆಡಿ ಹೇಳಿದ್ದೀನಿ ಹಿಂದಿನ ಕ್ಲಾಸಸಲ್ಲಿ. ಇದು ಬರೀಬೇಕಾದಾಗ ನೀವು ಇಲ್ಲಿ ಅಂತಂದರೆ ಫಸ್ಟ್ ಕ್ವೆಶನ್ ನಂಬರ್ನ ಹಾಕಬೇಕು. ಆಮೇಲೆ ಅದು ರೈಟ್ ಆಪ್ಷನ್ ಯಾವುದಿದೆ, ಎ ಇದ್ರೆ ಎ ಹಾಕಿ, ಬಿ ಇದ್ರೆ ಬಿ ಹಾಕಿ, ದೆನ್ ಅದ್ರ ಮುಂದ್ಗಡೆ ಆನ್ಸರ್ ಕೂಡ ಬರಿಬೇಕು. ಸೊ ಮೂರನ್ನು, ಒಂದು ಕ್ವೆಶನ್ ನಂಬರ್, ದೆನ್ ಅದರ ಆಪ್ಷನ್ ಮತ್ತು ಆನ್ಸರ್, ಈ ಮೂರನ್ನು ಬರೆದ್ರೆ ಮಾತ್ರ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಇಲ್ಲ ಅಂದರೆ ನಿಮಗೆ ಮಾರ್ಕ್ಸ್ ಸಿಗೋದಿಲ್ಲ. ಓಕೆ, ಲೆಟ್ಸ್ ನಾಟ್ ವೇಸ್ಟ್ ದ ಟೈಮ್. ನಾವು ಈಗ ಡೈರೆಕ್ಟಾಗಿ ಒಂದು ಕ್ವೆಶನ್ಸ್ಗಳನ್ನ ಡಿಸ್ಕಸ್ ಮಾಡೋಣ, ಹೋಗೋಣಂತೆ. ಸೊ ಇಲ್ಲಿ ನೋಡಿ, ನಿಮಗೆ ಫಸ್ಟ್ ಕ್ವೆಶನ್ ಇದೆ. ಇಟ್ ವಾಸ್ ಎ ಗೋಲ್ಡನ್ ಅಪಾರ್ಚುನಿಟಿ ಅಂತ ಇದೊಂದು ಸ್ಟೇಟ್ಮೆಂಟನ್ನು ಒಂದು ಸೆಂಟೆನ್ಸಲ್ಲಿ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಸಿ ದ ಸ್ಟೇಟ್ಮೆಂಟ್ ಹಿಯರ್. ಇಟ್ ವಾಸ್ ಎ ಗೋಲ್ಡನ್ ಅಪಾರ್ಚುನಿಟಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು, ಆ್ಯಂಡ್ ದೇ ಆಸ್ಕ್ಡ್ ಹಿಯರ್ ದ ವರ್ಡ್ ಗೋಲ್ಡನ್. ಇಲ್ಲಿ ಒಂದು ಗೋಲ್ಡನ್ ಅಂತ ಒಂದು ವರ್ಡ್ ಇದೆ ಈ ಸೆಂಟೆನ್ಸಲ್ಲಿ, ಇಲ್ಲಿದೆ ನೋಡಿ. ಇದು ಏನಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಹಿಯರ್ ದ ವರ್ಡ್ ಗೋಲ್ಡನ್ ಈಸ್ ಎ ಆರ್ ಆ್ಯನ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದು ಯಾವುದಕ್ಕೆ ರಿಲೇಟೆಡ್ ಆಗಿದೆ ಈ ಕ್ವಶನ್ ಅಂತಂತಂದರೆ, ಸೊ ದಿಸ್ ಈಸ್ ರಿಲೇಟೆಡ್ ಟು ಪಾರ್ಟ್ಸ್ ಆಫ್ ಸ್ಪೀಚ್. ಸೊ ಪಾರ್ಟ್ಸ್ ಆಫ್ ಸ್ಪೀಚ್ಗೆ ರಿಲೇಟೆಡ್ ಆದಂಥ ಕ್ವೆಶನ್. ಒಂದೊಂದು ಸರಿ ಏನು ಮಾಡ್ತಾರೆ, ನೇಮ್ ದಿ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದಿ ಅಂಡರ್ಲೈನ್ ವರ್ಡ್ ಅಂತ ಕೊಟ್ಟಿರ್ತಾರೆ. ಆದರೆ ಇಲ್ಲಿ ಆ ಥರ ಹೇಳಿಲ್ಲ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ. ಬಟ್ ಆಪ್ಷನ್ಸನ್ನು ನೋಡಿದಾಗ ನಿಮಗೆ ಇಲ್ಲಿ ಗೊತ್ತಾಗುತ್ತೆ ದಿಸ್ ಇಸ್ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತೇಳಿ. 4 ಆಪ್ಷನ್ಸ್ ಇದೆ ನೋಡಿ ನಿಮಗೆ. ಒಂದು ನೌನ್ ಅಂತ ಇದೆ, ಒಂದು ಆಡ್ಜೆಕ್ಟಿವ್ ಇದೆ, ಮತ್ತು ವರ್ಬ್ ಆ್ಯಂಡ್ ಎಡ್ವರ್ಬ್ ಅಂತ 4 ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವೀಗ ವರ್ಡನ್ನು ನೋಡಿದಾಗ ಫಸ್ಟ್ ಸೆಂಟೆನ್ಸಲ್ಲಿ ನಾವು ಇಟ್ ವಾಸ್ ಎ ಗೋಲ್ಡನ್ ಅಪಾರ್ಚುನಿಟಿ ಅಂತ ಇದೆ. ಫಸ್ಟ್ ಏನು ಬರುತ್ತೆ ನೋಡಿ, ಯಾವಾಗಲೂ ಇಲ್ಲಿ ಜನರಲ್ ಆಗಿ 99% ಇಲ್ಲಿ ನಿಮಗೆ ಸಬ್ಜೆಕ್ಟ್ ಇರುತ್ತೆ. ಸಬ್ಜೆಕ್ಟ್ ಅಂದರೆ ಅದನ್ನು ನಾವೇನು ಕರಿತೇವೆ, ನೌನ್ ಅಂತ ಕರಿತೀವಿ. ಮತ್ತು ಸೆಂಟೆನ್ಸ್ ಎಂಡಲ್ಲಿ ಕೂಡ ಜನರಲ್ ಆಗಿ ಏನು ಬಂದಿರುತ್ತೆ ಅಂತಂದರೆ ಇಲ್ಲೊಂದು ನಮಗೆ ನೌನ್ ಅಂತ ಬರುತ್ತೆ. ಸಿ ದಟ್ ಒನ್ ಎಕ್ಸಾಂಪಲ್ ಇಲ್ಲಿ ನಮಗೆ ಬರೀತೇನೆ ಅಂದರೆ, ರವಿ ಈಸ್ ಎ ಗುಡ್ ಬಾಯ್ ಅಂತ ಇದೆ. ಇಂಡಿಯಾ ಈಸ್ ಮೈ ಕಂಟ್ರಿ ಯಾವ್ದಾದ್ರು ಬರೀತೀನಿ. ಸೊ ಫಸ್ಟ್ ವರ್ಡು ಜನರಲ್ ಆಗಿ ಸೆಂಟೆನ್ಸಲ್ಲಿ ನೌನ್ ಇರ್ತದೆ, ಮತ್ತು ಲಾಸ್ಟ್ ವರ್ಡ್ ಕೂಡ ಇಲ್ಲಿ ನೌನ್ ಇರುತ್ತೆ. ಇಲ್ಲಿ ಈಗ ನಿಮಗೆ ಅಪಾರ್ಚುನಿಟಿ ಅಂತ ಇದೆ ನೋಡಿ, ಇದೇನಾಗುತ್ತೆ, ನೌನ್ ಆಗುತ್ತೆ. ಈ ನೌನ್ಗಿಂತ ಮುಂಚೆ ಇಲ್ಲಿ ಗೋಲ್ಡನ್ ಅಂತ ಬಂದಿದೆ. ಸೊ ನೌನ್ಗಿಂತ ಮುಂಚೆ ಬರೋಂಥ ವರ್ಡ್ ಯಾವಾಗಲೂ ಏನಾಗಿರುತ್ತೆ ಅಂದರೆ ದಟ್ ಬಿಕಮ್ಸ್ ಅಡ್ಜೆಕ್ಟಿವ್. ಇದು ಅಡ್ಜೆಕ್ಟಿವ್ ಆಗಿರುತ್ತೆ. ಸೊ ಇಲ್ಲಿ ನಿಮ್ಮ ಆನ್ಸರ್ ಏನು ಅಂತಂತ ಹೇಳಿದ್ರೆ, ಈ ಒಂದು ಕ್ವೆಶನಲ್ಲಿ ನಿಮ್ಮ ಆನ್ಸರು ದಿಸ್ ಇಸ್ ಅಡ್ಜೆಕ್ಟಿವ್ ಅಂತ ನೀವು ಇಲ್ಲಿ ಇದನ್ನು ಮಾರ್ಕ್ ಮಾಡಬೇಕಾಗುತ್ತೆ. ಸಿ ಇಲ್ಲಿ ರೈಟ್ ಆನ್ಸರ್ ಏನು ಅಂತಂದರೆ ಅಡ್ಜೆಕ್ಟಿವ್. ಇದನ್ನು ಸ್ವಲ್ಪ ಡೀಪಾಗಿ ನೋಡೋಣ ಈ ಕ್ವೆಶನನ್ನು. ಸಿ ಇಲ್ಲಿ 2-3 ಪಾಯಿಂಟ್ ನಮಗೆ ಇಲ್ಲಿ ಸಿಗುತ್ತೆ ಈ ಕ್ವೆಶನಲ್ಲಿ. ನಮಗೆ ಇದು ಬೇರೆ ಕೂಡ ಹೆಲ್ಪ್ ಆಗುತ್ತೆ ಈ ಸೆಂಟೆನ್ಸ್ ನಮಗೆ. ಸಿ ಫಸ್ಟ್ ಇಲ್ಲಿ ನೋಡಿ, ಇಲ್ಲಿ ಅಪಾರ್ಚುನಿಟಿ ಅಂತ ಇದೆ, ರೈಟ್. ಅದಕ್ಕೆ ಮುಂದ್ಗಡೆ ಇಲ್ಲಿ ಗೋಲ್ಡನ್ ಅಂತ ಇದೆ. ಸಪೋಸ್ ನಿಮಗೆ ಗೋಲ್ಡ್ ಅಂತ ಅಷ್ಟೇ ಬಂದಿದ್ದರೆ ಅದು ಏನಾಗುತ್ತೆ, ನೌನ್ ಆಗುತ್ತೆ. ಇದನ್ನು ನೀವು ಗೋಲ್ಡನ್ ಅಂತ ನೀವು ಮಾಡಿದ್ದೀರಾ. ಸೊ ಗೋಲ್ಡನ್ ಮಾಡಿದಾಗ, ಗೋಲ್ಡನ್ ಅಂದರೆ EN ಆ್ಯಡ್ ಆಗಿದೆ ಇಲ್ಲಿ, ರಿಟನ್ನು, ಡ್ರಿವನ್ ಈ ಥರ ಬಂದಾಗ ಅದು ಏನಾಗುತ್ತೆ, ಅಡ್ಜೆಕ್ಟಿವ್ ಆಗುತ್ತೆ. ಬೇರೆ ಬೇರೆ ಕೇಸಸಲ್ಲಿ ಅಡ್ಜೆಕ್ಟಿವ್ ಏನಾಗುತ್ತೆ ಅಂತಂದರೆ, ABLE ಅಂತ ಬಂದರೆ ಅಡ್ಜೆಕ್ಟಿವ್ ಆಗುತ್ತೆ. ಇಲ್ಲಾಂದರೆ OUS ಅಂತ ಬಂದರೆ ಅಡ್ಜೆಕ್ಟಿವ್ ಆಗುತ್ತೆ, Y ಬಂದರೆ ಅಡ್ಜೆಕ್ಟಿವ್ ಆಗುತ್ತೆ. ಸೊ ಈ ಎಲ್ಲ ಕೇಸಸ್ಗಳಲ್ಲಿ ಅಡ್ಜೆಕ್ಟಿವ್ನ ನಾವು ಈ ಥರ ಮಾಡ್ತೇವೆ. ಫಾರ್ ಎಕ್ಸಾಂಪಲ್, ಈಗ ಒಂದು ಎಕ್ಸಾಂಪಲನ್ನು ನಾವು ನೋಡೋದಾಯಿತು ಅಂತಂತಂದರೆ, ಈಗ ನೋಡಿ, ಡೇಂಜರ್ ಅಂತ ಒಂದು ವರ್ಡ್ ಇದೆ, DANGER ಅಂತ ಇದೆ. ಇದ್ರದ್ದು ಅಡ್ಜೆಕ್ಟಿವ್ ಫಾರ್ಮ್ ಆಗುತ್ತೆ ಡೇಂಜರಸ್ ಅಂತ ನಾವಿಲ್ಲಿ ಇದನ್ನು ಮಾಡ್ತೇವೆ. ಓಕೆ, ದೆನ್
ಕೆಪಾಸಿಟಿ, ಕೆಪಬಲ್ ಈ ಥರ ಎಲ್ಲ ನಾವು ಮಾಡೋದಕ್ಕೆ ಬರುತ್ತೆ. ಇಲ್ಲಿ ಎ ಗೋಲ್ಡನ್ ಅಪಾರ್ಚುನಿಟಿ ಅಂತ ಇದೆ. ಸಪೋಸ್ ಇಲ್ಲಿ ವರ್ಡ್ ಗೋಲ್ಡನ್ ಅಂತ ಇರಲಿಲ್ಲ ಅಂತ ಹೇಳಿಕ್ಕೆ ಆವಾಗ ನಿಮಗೆ ಇಲ್ಲಿ ಆರ್ಟಿಕಲ್ ಏನು ಬರುತ್ತೆ, ಆ್ಯನ್ ಅಪಾರ್ಚುನಿಟಿ ಅಂತ ಬರ್ತಾ ಇತ್ತು. ಇದು ಕೂಡ ಗೊತ್ತಿಟ್ಕೊಂಡಿರಬೇಕು. ಸೊ ಇಲ್ಲಿ ನಿಮಗೆ ರೈಟ್ ಆನ್ಸರ್ ಏನಾಗುತ್ತೆ, ಅಡ್ಜೆಕ್ಟಿವ್ ಆಗುತ್ತೆ. ಈಗ ನಾವು ಸೆಕೆಂಡ್ ಕ್ವೆಶನ್ಗೆ ಹೋಗೋಣಂತೆ. ಸೆಕೆಂಡ್ ಕ್ವೆಶನಲ್ಲಿ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಡಸ್ ನಾಟ್ ಟೇಕ್, ನೋಡಿ ಕ್ವೆಶನ್ ಓದಿ ಕರೆಕ್ಟಾಗಿ, ವಿಚ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಡಸ್ ನಾಟ್ ಟೇಕ್ ದ ಪ್ರಿಫಿಕ್ಸ್ ಇಮ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಒಂದು ಐ ಎಮ್ ಅಂತ ಒಂದು ಪ್ರಿಫಿಕ್ಸ್ ಇದೆ. ಸೊ ಈ ಪ್ರಿಫಿಕ್ಸ್ಗಳು ಬೇರೆ ಬೇರೆ ಬರ್ತವೆ. ಇಲ್ಲೊಂದಿಷ್ಟು ನಾವು ಪ್ರಿಫಿಕ್ಸನ್ನು ಬರಿಬೇಕು ಅಂತಂದರೆ ಅನ್ ಅಂತ ಬರುತ್ತೆ, ಸ್ಟಾರ್ಟಿಂಗಲ್ಲಿ ಅನ್ ಅಂತ ಹಾಕ್ತೇವೆ. ದೆನ್ ಐ ಆರ್ ಅಂತ ಹಾಕ್ತೇವೆ. ದೆನ್ ಐ ಎಲ್ ಅಂತ ಬರುತ್ತೆ. ದೆನ್ ಐ ಎನ್ ಅಂತ ಬರುತ್ತೆ. ಎನ್ ಒ ಎನ್ ಬರುತ್ತೆ. ದೆನ್ ಐ ಎಮ್ ಅಂತ ಬರುತ್ತೆ. ಇವೆಲ್ಲ ವರ್ಡ್ಸ್ಗಳನ್ನ ಮಾಡ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಹ್ಯಾಪಿ ಅಂತ ಇದೆ, ಇದಕ್ಕೆ ನಾವೇನು ಮಾಡ್ತೀವಿ, ಅನ್ಹ್ಯಾಪಿ ಅಂತ ಸೇರಿಸ್ಕೊಳ್ತೇವೆ. ದಿಸ್ ಇಸ್ ಕಾಲ್ಡ್ ಪ್ರಿಫಿಕ್ಸ್. ಸೊ ಪ್ರಿಫಿಕ್ಸ್ ಅಂದರೆ ವರ್ಡ್ಗಿಂತ ಮುಂಚೆ ಆ್ಯಡ್ ಮಾಡುವಂಥದ್ದು. ಇಲ್ಲಿ ಒಂದು ರೂಟ್ ವರ್ಡ್ ಅಂತ ಕೊಟ್ಟಿರ್ತಾರೆ, ಮೇನ್ ವರ್ಡ್ ಇರುತ್ತೆ. ಆ ರೂಟ್ ವರ್ಡ್ಗೆ ಫಸ್ಟ್ ನೀವೇನಾದರೂ ಆ್ಯಡ್ ಮಾಡಿದರೆ ಅದೇನಾಗುತ್ತೆ, ಪ್ರಿಫಿಕ್ಸ್. ಕೊನೆಯಲ್ಲಿ ಆ್ಯಡ್ ಮಾಡಿದ್ರಿ ಅಂತಂದರೆ ಅದನ್ನು ನಾವೇನು ಕರಿತೇವೆ, ಸಫಿಕ್ಸ್ ಅಂತ ಕರಿತೇವೆ. ಸೊ ಸಫಿಕ್ಸ್ ಮೇಲೆ ಕ್ವಶನ್ಸು ಬರುವಂಥ ಚಾನ್ಸಸ್ ನಿಮಗೆ ತುಂಬ ಕಡಿಮೆ ಇದೆ. ಪ್ರಿಫಿಕ್ಸ್ ಮೇಲೆ ಕ್ವಶನ್ಸ್ಗಳೇನೋ ನಿಮಗೆ ಬರುತ್ತೆ. ಸೊ ಇಲ್ಲಿ ಇಮ್ ಯಾವುದಕ್ಕೆ ತಗೊಳಲ್ಲ ಅಂತ ಕೇಳ್ತಾ ಇದ್ದೇನೆ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಡಸ್ ನಾಟ್ ಟೇಕ್ ಅಂತ ಇದೆ. ಡಸ್ ನಾಟ್ ಟೇಕ್ ದ ಪ್ರಿಫಿಕ್ಸ್ ಇಮ್ ಅಂತ ಇದೆ. ಸೊ ಇದು ನಿಮಗೆ ಗೊತ್ತಿರುತ್ತೆ. ಜನರಲ್ ಆಗಿ ಐ ಎಮ್ ಅಂತ ಇಮ್ ಇದೆಯಲ್ಲ, ಈ ಪ್ರಿಫಿಕ್ಸ್ ಸೇರಬೇಕಾಗಿದ್ದರೆ ಆ ಅಕ್ಷರ ಏನಿರಬೇಕು ಅಂತಂದರೆ ಎಮ್ ಇರಬೇಕು, ಇಲ್ಲ ಪಿ ಇರಬೇಕು, ಆರ್ ಬಿ. ಸೊ ಇಫ್ ಎನಿ ವರ್ಡ್ ಜನರಲಿ ಸ್ಟಾರ್ಟ್ಸ್ ವಿತ್, ನಾಟ್ ಆಲ್ವೇಸ್, ರಿಮೆಂಬರ್, ಯಾವಾಗಲೂ ಅಲ್ಲ, ಎಮ್ ಪಿ ಆರ್ ಬಿ ಅಲ್ಲಿ ಬಂದರೆ ಅದು ಏನು ತೊಗೊಳುತ್ತೆ, ಐ ಎಮ್ ಅನ್ನು ತೊಗೊಳುತ್ತೆ. ಸೊ ದಟ್ ಟೇಕ್ಸ್ ಐ ಎಮ್ ಅನ್ನು ತೊಗೊಳುತ್ತೆ. ಫೈನ್. ಈಗ ನೋಡಿ ಯಾವುದು ತೊಗೊಳಲ್ಲ ಅಂತ ಕೇಳಿದ್ದಾರೆ. ಇಲ್ಲಿ ಪ್ಯೂರ್ ಅಂತ ಇದೆ, ಇದರ ಅಪೋಸಿಟ್ನ ನೀವೇನು ಮಾಡ್ಬೋದು ಅಂತಂದರೆ ಇಂಪ್ಯೂರ್ ಅಂತ ನೀವು ಮಾಡೋಕ್ಕೆ ಬರುತ್ತೆ. ಸ್ಟಾರ್ಟಿಂಗಲ್ಲಿ ಪಿ ಇದೆ. ಮಾರಲ್ ಇದೆ ನೋಡಿ, ಇಮ್ಮಾರಲ್ ಅಂತ ನೀವು ಮಾಡೋದಕ್ಕೆ ಬರುತ್ತೆ. ರೈಟ್. ದೆನ್ ಇಲ್ಲಿ ಪ್ರಾಪರ್ ಕೊಟ್ಟಿದ್ದಾರೆ, ಪ್ರಾಪರ್, ದೆನ್ ಯು ಕ್ಯಾನ್ ಮೇಕ್ ಇಟ್ ಇಂಪ್ರಾಪರ್. ಇವು ಮೂರು ಮಾಡೋಕ್ಕೆ ಬರುತ್ತೆ. ಆದರೆ ಫರ್ಟೈಲ್ ಇದೆಲ್ಲ, ಇದಕ್ಕೆ ಇಂಫರ್ಟೈಲ್ ಮಾಡೋಕ್ಕೆ ಬರೋದಿಲ್ಲ. ಯು ಹ್ಯಾವ್ ಟು ಮೇಕ್ ಇಟ್ ನಾನ್ ಫರ್ಟೈಲ್ ಅಂತ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಎಲ್ಲ ವರ್ಡ್ಸ್ಗಳು ಪ್ಯೂರು, ಮಾರಲ್ ಮತ್ತು ಪ್ರಾಪರ್, ದೇ ಹ್ಯಾವ್ ಟೇಕನ್ ಇಮ್ ಟು ಮೇಕ್ ದಮ್ ಅಪೋಸಿಟ್ ವರ್ಡ್ಸ್. ಬಟ್ ಫರ್ಟೈಲ್ ಇಲ್ಲಿ ನಿಮಗೆ ತೊಗೊಂಡಿಲ್ಲ, ಅದಕ್ಕೆ ಇದು ಏನಾಗುತ್ತೆ, ಕರೆಕ್ಟ್ ಆನ್ಸರ್ ಆಗುತ್ತೆ. ಈ ಕ್ವಶನ್ ಬರಿಬೇಕಾದಾಗ ಫಸ್ಟು ನೀವು ನಂಬರ್ 2 ಅಂತ ಬರಿಬೇಕು, ಬರೆದ್ಬಿಟ್ಟು ಆಪ್ಷನ್ ಡಿ ಅಂತ ಬರಿಬೇಕು, ಬರೆದ್ಬಿಟ್ಟು ಇಲ್ಲಿ ಫರ್ಟೈಲ್ ಅಂತ ಒಂದು ವರ್ಡನ್ನು ನೀವು ಬರಿಬೇಕಾಗುತ್ತೆ. ಸೊ ಆವಾಗ ನಿಮಗಿದು ಆನ್ಸರ್ ಕರೆಕ್ಟ್ ಆಗುತ್ತೆ. ನೋಡಿ, ಐ ಎಮ್ ಅನ್ನು ಯಾವುದು ತಗೊಳ್ಳಿಲ್ಲ ಅಂತ ಕೇಳ್ತಾನೆ. ಹಾಗೆ ಸ್ವಲ್ಪ ವರ್ಡ್ಸ್ಗಳು ನಿಮಗೆ ಗೊತ್ತಿರಬೇಕು. ಇದ್ರ ಮೇಲೆ ಬೇರೆ ಕ್ವಶನ್ಸ್ ಹೆಂಗೆ ಬರ್ಬೋದು ಅಂತ ನಾನು ನಿಮಗೆ ಹೇಳ್ತೇನೆ ಇಲ್ಲಿ ಇವಾಗ. ಸಪೋಸ್ ನಿಮಗೆ ಇಲ್ಲಿ ಐ ಆರ್ ಅಂತ ಇದೆ ಅಂತ ಇಟ್ಕೊಂಡು, ಐ ಆರ್ ಬರಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ನಿಮಗೆ ಆರ್ ಇರಬೇಕು. ಆರ್ ಇದ್ದರೆ ಮಾತ್ರ ಐ ಆರ್ ಬರುತ್ತೆ. ಲೈಕ್ ರೆಗ್ಯುಲರ್ ಅಂತ ವರ್ಡ್ ಇದೆ, ದೆನ್ ರ್ಯಾಷನಲ್ ಅಂತ ವರ್ಡ್ ಇದೆ. ಸೊ ಈ ವರ್ಡ್ಗಳನ್ನ ನಾವು ನೋಡಿದರೆ, ಸೊ ದಿಸ್ ರೆಗ್ಯುಲರ್ ಇದೆ, ಇದಕ್ಕೆ ಅಪೋಸಿಟ್ ವರ್ಡ್ ಏನಾಗುತ್ತೆ, ಇರ್ರೆಗ್ಯುಲರ್ ಆಗುತ್ತೆ. ದೆನ್ ರ್ಯಾಷನಲ್ ಇದೆ, ದಟ್ ಈಸ್ ಇರ್ರ್ಯಾಷನಲ್ ಅಂತ ಆಗುತ್ತೆ. ಈ ಥರ ಆಗುತ್ತೆ. ರೆಸ್ಪೆಕ್ಟಿವ್, ಇರ್ರೆಸ್ಪೆಕ್ಟಿವ್ ಅಂತ ಆಗುತ್ತೆ. ನೆನ್ಪಿಟ್ಕೊಂಡಿರಿ, ರೆಸ್ಪೆಕ್ಟ್ ಅಂತ ಒಂದು ವರ್ಡ್ ಬರುತ್ತೆ. ಸೊ ರೆಸ್ಪೆಕ್ಟ್ ಮತ್ತು ಡಿಸ್ರೆಸ್ಪೆಕ್ಟ್ ಅಂತ ಮಾಡಬೇಡಿ, ಅದರ ಅಪೋಸಿಟ್ ವರ್ಡ್ ಏನಂತಂದ್ರೆ ಅದು ಡಿಸ್ರೆಸ್ಪೆಕ್ಟ್ ಆಗುತ್ತೆ. ಅದನ್ನು ನೀವೇನು ಮಾಡಬಾರ್ದು, ಇರ್ರೆಸ್ಪೆಕ್ಟ್ ಅಂತ ಮಾಡಬಾರ್ದು. ಸೊ ರೆಸ್ಪೆಕ್ಟ್ ಮಾತ್ರ ಡಿಫ್ರೆಂಟ್ ಇರ್ತದೆ, ಮಿಕ್ಕೆಲ್ಲ ಬರುತ್ತೆ. ಹಾಗೆ ಸ್ಟಾರ್ಟಿಂಗಲ್ಲಿ ನಿಮಗೆ ಎ ಆರ್ ಸಿ ಆರ್ ಇ ಇತ್ತು ಅಂತಂದರೆ ಅಲ್ಲಿ ನೀವು ಐ ಎನ್ ಅನ್ನು ತಗೋಬೇಕಾಗುತ್ತೆ. ಸೊ ಆ್ಯಕ್ಟಿವ್, ಇನ್ಆ್ಯಕ್ಟಿವ್, ಕರೆಕ್ಟ್, ಇನ್ಕರೆಕ್ಟ್, ಈ ಥರ ವರ್ಡ್ಸ್ಗಳನ್ನ ಅಲ್ಲಿ ಕಂಪ್ಲೀಟ್, ಇನ್ಕಂಪ್ಲೀಟ್ ಅಂತ ತಗೋಬೇಕಾಗುತ್ತೆ. ಸ್ಟಾರ್ಟಿಂಗಲ್ಲಿ ನಿಮಗೆ ಎಲ್ ಅಂತ ಬಂದಿದ್ರೆ, ಸಪೋಸ್ ಎಲ್ ವರ್ಡ್ ಬಂದಿತ್ತು ಅಂದರೆ ಅಲ್ಲಿ ನೀವು ಐ ಎಲ್ ಅನ್ನು ತಗೋಬೇಕಾಗುತ್ತೆ. ಲೈಕ್ ಲಿಟ್ರೇಟು, ಇಲ್ಲಿಟ್ರೇಟು, ಲೀಗಲ್, ಇಲ್ಲೀಗಲ್ ಅಂತೆಲ್ಲ ತಗೋಬೇಕು. ಓಕೆ, ಈ ಸೆಕೆಂಡ್ ಕ್ವಶನ್ ನೋಡಿ, ಐ ಎಮ್ ಅನ್ನೋದು ಯಾವುದಕ್ಕೆ ಬರಲ್ಲ ಅಂತ ಇದೆಯಲ್ಲ, ಇದಕ್ಕೆ ನಮ್ಮ ಆನ್ಸರ್ ಹೇಳಿದ್ರೆ ಫರ್ಟೈಲ್ಗೆ ಇದು ಬರೋದಿಲ್ಲ, ಮಿಕ್ಕಿದೆಲ್ಲ ಬರುತ್ತೆ ಅಂತ. ಓಕೆ, ಈಗ ನಾವು ನೆಕ್ಸ್ಟ್ ಕ್ವಶನನ್ನು ಚೆಕ್ ಮಾಡೋಣಂತೆ. ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ ಇಲ್ಲಿ ಇವಾಗ, ಚೂಸ್ ದಿ ಕರೆಕ್ಟ್ ಕ್ವೆಶನ್ ಟ್ಯಾಗ್ ಅಂತ ಹೇಳ್ತಾರೆ. ಇದಕ್ಕೆ ಕ್ವೆಶನ್ ಟ್ಯಾಗ್ ಕರೆಕ್ಟ್ ಯಾವುದಾಗುತ್ತೆ ಅಂತ, ಸೆಂಟೆನ್ಸ್ ಏನಿದೆ, ಶಿ ಸ್ಪೀಕ್ಸ್ ಇಂಗ್ಲೀಷ್ ಅಂತ ಇದೆ. ಸೊ ಇಲ್ಲಿ ಬರೋಂಥ ವರ್ಬ್ ಇದೆ ನೋಡಿ, ಇಂಗ್ಲೀಷ್ ಅಂತ, ಸಾರಿ, ಇಲ್ಲಿ ಸ್ಪೀಕ್ಸ್ ಅಂತ ವರ್ಬ್ ಇದೆಯಲ್ಲ, ಈ ಸ್ಪೀಕ್ಸ್ ಒಳಗೆ ಯಾವ ಹೆಲ್ಪಿಂಗ್ ವರ್ಬ್ ಇರುತ್ತೆ ಅಂತ ನೀವು ಚೆಕ್ ಮಾಡಬೇಕು. ಸೊ ಸ್ಪೀಕ್ಸ್ ಒಳಗೆ ಎರಡು ಇರ್ತದೆ, ಒಂದು ಡಸ್ ಅಂತ ಇರುತ್ತೆ.
ಪ್ಲಸ್ ಮತ್ತೇನಂತಂದರೆ ಸ್ಪೀಕ್ ಅಂತ ಇದೆ. ಇವೆರಡು ಸೇರಿಬಿಟ್ಟು ಅದೇನಾಗಿರುತ್ತೆ ಸ್ಪೀಕ್ಸ್ ಅಂತ ಆಗುತ್ತೆ. ಸಪೋಸ್ ನಿಮ್ಗೆ ಅಲ್ಲಿ ಅವರು ಸ್ಪೋಕ್ ಅಂತ ಕೊಟ್ಟಿದ್ರೆ, ಸ್ಪೀಕ್ಸ್ ಬದಲಾಗಿ ಸ್ಪೋಕ್ ಅಂತ ಇದ್ದರೆ ಅಲ್ಲಿ ಹೆಲ್ಪಿಂಗ್ ವರ್ಬ್ ಏನಾಗುತ್ತೆ ಡಿಡ್ ಆಗುತ್ತೆ, ಪ್ಲಸ್ ಮತ್ತೇನಂದರೆ ಸ್ಪೀಕ್ ಅಂತ ಇರುತ್ತೆ. ಇವೆರಡೂ ನಿಮಗೆ ಗೊತ್ತಿರಬೇಕು. ಸೊ ಇಲ್ಲಿ ಸ್ಪೀಕ್ಸ್ ಇದೆ, ಇಲ್ಲಿ ಹೆಲ್ಪಿಂಗ್ ವರ್ಬ್ ಡಸ್ ಇದೆ, ಮತ್ತು ಈ ಸೆಂಟೆನ್ಸಲ್ಲೆಲ್ಲೂ ನಾಟ್ ಬಂದಿಲ್ಲ. ಸೊ ಡಸ್ ಇರೋಂಥ ಆಪ್ಷನ್ಸ್ಗಳನ್ನ ಮಾತ್ರ ಚೆಕ್ ಮಾಡಿ. ಇಲ್ಲಿ ಡಸ್ ಶಿ ಮತ್ತು ಡಸಂಟ್ ಶಿ ಅಂತ ಇದೆ. ಡಿಡ್ ಬರೋದಿಲ್ಲ ಮತ್ತು ಡಿಡಂಟ್ ಬರೋದಿಲ್ಲ. ಈ ಎರಡರಲ್ಲಿ ಯಾವ್ದು ಆಪ್ಷನ್ ಕರೆಕ್ಟು ಅಂತ ಬಂದಾಗ ಶಿ ಸ್ಪೀಕ್ಸ್ ಇಂಗ್ಲೀಷ್ ಇಸ್ ಅ ಪಾಸಿಟಿವ್ ಸೆಂಟೆನ್ಸ್ ಇದೆ. ಅದಕ್ಕೆ ನಿಮ್ಮ ಆನ್ಸರ್ ಏನಂದರೆ ಡಸಂಟ್ ಶಿ. ಇದು ಏನಾಗುತ್ತೆ ನಿಮಗೆ ಕರೆಕ್ಟ್ ಆಗಿರೋಂಥ ಆನ್ಸರ್ ಆಗುತ್ತೆ, ಡಸಂಟ್ ಶಿ. ಸೊ ಇದನ್ನು ನೀವು ಬರೀಬೇಕು. ಕ್ವಶನ್ ನಂಬರ್ 3 ಅಂತ ಹಾಕಿ ಆಪ್ಷನ್ ಬಿ ಅಂತ ಬರೆದ್ಬಿಟ್ಟು ಯು ನೀಡ್ ಟು ರೈಟ್ ಹಿಯರ್ ಡಸಂಟ್ ಶಿ. ಸೊ ಈ ಕ್ವಶನ್ ಟ್ಯಾಗ್ನ ಮಾಡಬೇಕಾದಾಗ ಫಸ್ಟು ನೀವೇನು ಮಾಡಬೇಕು ಅಂತಂದರೆ ವರ್ಬ್ ಯಾವುದಿದೆ ಅನ್ನೋದನ್ನು ಚೆಕ್ ಮಾಡಿ, ಅಥವಾ ಅದಕ್ಕೆ ಬರೋಂಥ ಹೆಲ್ಪಿಂಗ್ ವರ್ಬ್ ಯಾವುದಿದೆ ಅನ್ನೋದು ಚೆಕ್ ಮಾಡಿ. ನೆಕ್ಸ್ಟ್ ಆ ಸೆಂಟೆನ್ಸಲ್ಲಿ ನಾಟ್ ಇದೇನಂತ ಚೆಕ್ ಮಾಡಬೇಕು. ನಾಟ್ ಇದ್ದರೆ ನಾಟ್ ಸೇರಿಸ್ಬೇಡಿ, ಇಲ್ಲಾಂದರೆ ಸೇರಿಸಿ. ಸೊ ಆಮೇಲೆ ಒಂದು ಕ್ವಶನ್ ಮಾರ್ಕನ್ನು ಹಾಕಬೇಕಾಗುತ್ತೆ. ಸೊ ಈ ಮೂರನ್ನು ಮಾಡಿದರೆ ಕ್ವಶನ್ ಟ್ಯಾಗ್ 1 ಮಾರ್ಕ್ ತುಂಬ ಈಸಿಯಾಗಿ ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಇದೆ. ದಿಸ್ ಇಸ್ ಅಬೌಟ್ ದಿ ಲ್ಯಾಂಗ್ವೇಜ್ ಫಂಕ್ಷನ್. ನೋಡಿ, ಲ್ಯಾಂಗ್ವೇಜ್ ಫಂಕ್ಷನ್ ಮೇಲೆ ಒಂದು ಕ್ವಶನನ್ನು ಕೇಳಿದ್ದಾರೆ ನಿಮಗೆ. ರೀಡ್ ದ ಗಿವನ್ ಕಾನ್ವರ್ಸೇಷನ್ ಆ್ಯಂಡ್ ಚೂಸ್ ದಿ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದಿ ಅಂಡರ್ಲೈನ್ ಸೆಂಟೆನ್ಸ್ ಅಂತ ಹೇಳಿದ್ದಾರೆ. ಒಂದು ಕನ್ವರ್ಸೇಷನ್, ಸಣ್ಣ ಕನ್ವರ್ಸೇಷನ್ ಕೊಟ್ಟಿದ್ದಾರೆ. ದಿಸ್ ಇಸ್ ಅ ಕನ್ವರ್ಸೇಷನ್ ಬಿಟ್ವೀನ್ 2 ಪರ್ಸನ್ಸ್. ಇಬ್ಬರು ಮಾತನಾಡ್ತಾ ಇದ್ದಾರೆ ಇಲ್ಲಿ ಇದರೊಳಗೆ. ಯಾರ್ಯಾರು ಮಾತನಾಡ್ತಾ ಇದ್ದಾರೆ ನೋಡಿ. ಗಣೇಶ್ ಅಂಡ್ ಗೌರಿ. ಗಣೇಶ್ ಸೈಸ್ ಇಟ್ಸ್ ಕ್ಲೌಡಿ, ವಿ ಕಾಂಟ್ ಪ್ಲೇ ಅಂತ ಹೇಳ್ತಾನೆ. ಸೊ ಇವತ್ತು ನಾವು ಆಟ ಆಡೋಕ್ಕೆ ಆಗೋದಿಲ್ಲ. ಯಾಕೆ ಸಾಧ್ಯ ಇಲ್ಲ ಅಂತ ಹೇಳಿದರೆ ಇಟ್ಸ್ ಅ ಕ್ಲೌಡಿ, ಸೊ ಮಳೆ ಬರೋ ಥರ ಇದೆ. ಯಾ ಇಟ್ ಮೇ ರೇನ್ ಟುಡೇ. ಗೌರಿ ಸೈಸ್, ಅವಳು ಹೇಳ್ತಾಳೆ ಹೌದು ಹೌದು ಇಟ್ ಮೇ ರೇನ್ ಟುಡೇ ಅಂತ ಇದೆ. ಸೊ ಇಲ್ಲಿ ವರ್ಡ್ ಮೇ ಅಂತ ಇದೆ ನೋಡಿ. ಮೇ ಅಂತ ಬಂದರೆ ಜನರಲ್ ಆಗಿ ಮೇ ಮತ್ತು ಕ್ಯಾನ್ ಈ ಎರಡು ವರ್ಡ್ಸ್ಗಳು ಬಂದಾಗ ಅಲ್ಲಿ ನೀವೇನಂದರೆ ಪಾಸಿಬಿಲಿಟಿನ ತಗೋಬೇಕು. ಪಾಸಿಬಿಲಿಟಿ ಆರ್ ಎಬಿಲಿಟಿನ ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ. ದೇರ್ ಫೋರ್ ಇಲ್ಲಿ ಮಸ್ಟ್ ಅಂತ ಇದ್ದರೆ ಕಂಪಲ್ಷನ್ ಆಗುತ್ತೆ. ಮಸ್ಟು, ಆಟು, ಶುಡ್ಡು ಈ ಥರ ಬಂದರೆ ಕಂಪಲ್ಷನ್ ಆಗುತ್ತೆ. ಇಲ್ಲಿ ಒಂದು ಜಸ್ಟ್ ಅವಳು ಪ್ರೊಬ್ಯಾಬಿಲಿಟಿನ ಹೇಳಿದ್ದಾಳೆ, ಬರ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಕಂಪಲ್ಷನ್ ಇದೆಯಲ್ಲ, ಇದು ಕರೆಕ್ಟ್ ಆನ್ಸರ್ ಆಗೋದಿಲ್ಲ. ದೆನ್ ಅಡ್ವೈಸಿಂಗ್, ಇಲ್ಲಿ ಅಡ್ವೈಸ್ ಯಾವುದು ಇಲ್ಲೇ ಇಲ್ಲ. ರಿಕ್ವೆಸ್ಟಿಂಗ್ ಕೂಡ ಇಲ್ಲಿಲ್ಲ. ಇದು ಪಾಸಿಬಿಲಿಟಿ ಇದೆಯಲ್ಲ, ಇದು ಏನಾಗುತ್ತೆ ಕರೆಕ್ಟ್ ಆಗುತ್ತೆ. ಈಗ ಬೇರೆ ಆಪ್ಷನ್ಸ್ ಯಾವಾಗ ಕರೆಕ್ಟ್ ಆಗ್ಬೋದು ಅಂದರೆ ಕಂಪಲ್ಷನ್ ಇದೆ ನೋಡಿ. ಇಲ್ಲಿ ಮೇ ಪ್ಲೇಸಲ್ಲಿ ನಿಮಗೇನಾದರೂ ಮಸ್ಟ್ ಅಂತ ವರ್ಡ್ ಬಂದಿದ್ರಿ, ಮಸ್ಟ್ ರೇನ್ ಅಂತ ಬಂದಿದ್ರೆ ಕಂಪಲ್ಷನ್ ಆಗ್ತದೆ. ಅಡ್ವೈಸಿಂಗ್ ಇದೆ ನೋಡಿ. ಅವಳು ಹೇಳ್ತಾಳೆ ಇಲ್ಲಿ ಆಟ ಆಡೋಕ್ಕೆ ಆಗಲ್ಲ ಅಂತ ಹೇಳಿದಾಗ ಅವಳು ಹೇಳ್ಬೋದು ಲೆಟ್ಸ್ ಪ್ಲೇ ಇನ್ಸೈಡ್ ಅಂತ ಹೇಳಿದರೆ, ಮನೆ ಒಳಗೆ ಆಟ ಆಡೋಣ ಅಂತ ಹೇಳಿದರೆ ಆವಾಗ ನಿಮ್ಗೆ ಅದು ಅಡ್ವೈಸ್ ಆಗ್ತದೆ. ರಿಕ್ವೆಸ್ಟ್ ಅಂದರೆ ಪ್ಲೀಸ್ ಎನಿವೇ ವಿ ಶಾಲ್ ಪ್ಲೇ ಟಿಲ್ ದ ರೇನ್ ಕಮ್ಸ್ ಅಂತ ಹೇಳಿದರೆ ಅವಳು ಪ್ಲೀಸ್ ಅಂತ ವರ್ಡ್ ತೊಗೊಂಡ್ಬಿಟ್ಟು ಮಳೆ ಬರೋ ತನಕ ಆಟ ಆಡೋಣ, ಮಳೆ ಬಂದಮೇಲೆ ನಿಲ್ಲಿಸೋಣ ಅಂತ ಏನಾದ್ರು ಹೇಳಿದರೆ ಆವಾಗ ರಿಕ್ವೆಸ್ಟಿಂಗ್ ಕೂಡ ಬರ್ತಾಯಿತ್ತು. ನಾನು ಬೇರೆ ಬೇರೆ ಆಪ್ಷನ್ಸ್ ಹೇಳ್ತಾ ಇದ್ದೀನಿ ನಿಮಗೆ. ಇಲ್ಲಿ ರೈಟ್ ಆನ್ಸರ್ ಏನು ಅಂತ ಹೇಳಿದರೆ ಅದು ನಿಮಗೆ ಪಾಸಿಬಿಲಿಟಿ ಇದೆಯಲ್ಲ, ಪಾಸಿಬಿಲಿಟಿ ಆಫ್ ಗೆಟಿಂಗ್ ರೇನ್ ಇದೆ ನೋಡಿ, ಅದು ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ಲ್ಯಾಂಗ್ವೇಜ್ ಫಂಕ್ಷನ್ಗೆ ಇಂಥದೇ ಆನ್ಸರ್ ಅಂತ ಇರೋದಿಲ್ಲ. ನೀವು ಆಪ್ಷನ್ಸನ್ನು ನೋಡಿ ಆನ್ಸರ್ನ ಏನು ಮಾಡಬೇಕಾಗುತ್ತೆ ಅಂದರೆ ಡಿಸೈಡ್ ಮಾಡಬೇಕಾಗುತ್ತೆ. ಸೊ ದ 4th ಕ್ವೆಶನ್ಗೆ ಇದು ನಿಮಗೆ ಕರೆಕ್ಟ್ ಆನ್ಸರ್ ಆಗುತ್ತೆ. ಈಗ ನೆಕ್ಸ್ಟ್ ವೆರೈಟಿ ಕ್ವಶನ್ಸ್ ಬರ್ತವೆ. ದಟ್ ಈಸ್ ಆಲ್ರೆಡಿ ಯು ನೋ ದ್ಯಾಟ್ ಡೂ ಆ್ಯಸ್ ಡೈರೆಕ್ಟೆಡ್ ಅಂತ. ಇವು ಕ್ವಶನ್ ಟೋಟಲ್ ನಿಮಗೆ ಏನಂತಂದರೆ 12 ಇರ್ತವೆ. 12 ಕ್ವಶನ್ಸ್ಗಳು ಇಲ್ಲಿ ನಿಮಗೆ ಬರುತ್ತೆ. ಒಂದೊಂದಕ್ಕೆ ಒಂದೊಂದು ಮಾರ್ಕ್ ಇರುತ್ತೆ. ಟೋಟಲ್ 12 ಕ್ವೆಶನ್ಸ್ ನಿಮಗೆ ಬರುತ್ತೆ. ಸಿ ದ್ಯಾಟ್ ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್ ಅಂತ ಇಲ್ಲಿ ಕೇಳಿದ್ದಾರೆ. ಮತ್ತೆ ಇದನ್ನು ನೋಡ್ತಾ ಹೋಗಿ ನೀವು ವಿಡಿಯೋಗಳನ್ನ, ನಿಮಗೆ ಜಾಸ್ತಿ ನಾಲೆಜ್ ಸಿಗುತ್ತೆ. ಆರ್ಟಿಕಲ್ ಅಂತ ಇದೆ. ವಿ ಹ್ಯಾವ್ 2 ಸೆಟ್ಸ್ ಆಫ್ ಆರ್ಟಿಕಲ್ಸ್. ಒಂದು ಆರ್ಟಿಕಲಲ್ಲಿ ಎ ಮತ್ತು ಆ್ಯನ್ ಅಂತ ಒಂದು ಸೆಟ್ ಬರುತ್ತೆ. ಇನ್ನೊಂದು ಆರ್ಟಿಕಲಲ್ಲಿ ದ ಅಂತ ಬರುತ್ತೆ. ಯಾವುದ್ಯಾವುದು ಪರ್ಟಿಕ್ಯುಲರ್ ಇರುತ್ತೋ ಅಲ್ಲೆಲ್ಲ ಏನು ಮಾಡಬೇಕು ಅಂದರೆ ದನ ಹೇಳಬೇಕು. ಕಾಮನ್ ಆಗಿ ಥಿಂಗ್ಸ್ಗಳನ್ನ ರೆಫರ್ ಮಾಡ್ತಿರ್ಬೇಕಾದ್ರೆ ಎ ಆರ್ ಆ್ಯನ್ ಹೇಳಬೇಕು. ಆ್ಯನ್ ಅಂತ ಬರಬೇಕಾಗಿದ್ರೆ ಅಲ್ಲಿ ನಿಮಗೆ ಎ ಇ ಐ ಓ ಯು ಇದ್ರದ್ದು ಸೌಂಡ್ ಇದ್ದರೆ ಮಾತ್ರ ಆ್ಯನನ್ನು ನೀವು ತೊಗೋಬೇಕಾಗುತ್ತೆ. ಓನ್ಲಿ ದಿಸ್ ಸೌಂಡ್ ಈಸ್ ಇಂಪಾರ್ಟೆಂಟ್, ನಾಟ್ ದ ಲೆಟರ್ ಸೌಂಡ್. ಸೊ ಇಲ್ಲಿ ನೋಡಿ, ಇವಾಗ ಡ್ಯಾಶ್ ಆನೆಸ್ಟ್ ಮ್ಯಾನ್ ಅಂತ ಇದೆ. ಇಲ್ಲಿ ಹೆಚ್ ಸೈಲೆಂಟ್ ಆಗುತ್ತೆ. ಓನಿಂದ ಅದನ್ನು ನೀವು ಪ್ರೊನೌನ್ಸಿಯೇಷನ್ ಸ್ಟಾರ್ಟ್ ಮಾಡಬೇಕು. ಓ. ಸೊ ಆನೆಸ್ಟ್ ಮ್ಯಾನ್, ಹಾನೆಸ್ಟ್ ಅಂತ ಹೇಳ್ಬೇಡಿ, ಆನೆಸ್ಟ್ ಮ್ಯಾನ್. ಸೊ ದಿಸ್ ಆನ್ಸರ್ ಈಸ್ ಹಿಯರ್ ಆ್ಯನ್ ಆನೆಸ್ಟ್ ಮ್ಯಾನ್ ಈಸ್ ಲೈಕ್ಡ್ ಬೈ ಆಲ್ ಅಂತ ತಗೋಬೇಕು. ದ ಬರೋದಿಲ್ಲ, ನೆನ್ಪಿಟ್ಕೊಂಡಿರಿ. ದ ಆನೆಸ್ಟ್ ಮ್ಯಾನ್ ಅಂತ ಬರೋದಿಲ್ಲ. ಆ್ಯನ್ ಆನೆಸ್ಟ್ ಮ್ಯಾನ್, ಯಾರ್ಯಾರು ಪ್ರಾಮಾಣಿಕವಾಗಿರ್ತಾರೆ, ಯಾರಾದರೂ ಇರ್ಬೋದು. ಸೊ ದೇ ಆರ್ ರೆಸ್ಪೆಕ್ಟೆಡ್, ದೇ ಆರ್ ಲೈಕ್ಡ್ ಬೈ ಆಲ್ ಅಂತ ಇಲ್ಲಿ ನಿಮಗೆ ಬರುತ್ತೆ. ಸೊ ನೆನ್ಪಿಟ್ಕೊಂಡಿರಿ,
ಆರ್ಟಿಕಲ್ ಹಾಕಬೇಕಾದಾಗ ನಿಮಗೆ ದ ಅಂದರೆ ಪರ್ಟಿಕ್ಯುಲರ್ ಆಗಿ ಬಂದರೆ ಮಾತ್ರ ಇದು ಬರುತ್ತೆ. ಸಪೋಸ್ ಇದೇ ಸ್ಟೇಟ್ಮೆಂಟ್ ಈ ಥರ ಇತ್ತು ಅಂತಂದರೆ, ಫಾರ್ ಎಕ್ಸಾಂಪಲ್ ಲೈಕ್ ದಿಸ್ ಇಯರ್, ಈಸ್ ಆನೆಸ್ಟಿ ಈಸ್ ಡ್ಯಾಶ್ ಬೆಸ್ಟ್ ಪಾಲಿಸಿ ಅಂತ ಇಲ್ಲಿ ಬಂದಿದ್ರೆ, ಇಲ್ಲಿ ನಿಮಗೆ ಆರ್ಟಿಕಲ್ ಏನು ಬರುತ್ತೆ ಅಂದರೆ ದ ಅನ್ನೋ ಆರ್ಟಿಕಲನ್ನು ತೊಗೋಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಬೆಸ್ಟ್ ಸೂಪರ್ಲೇಟಿವ್ ಫಾರ್ಮಲ್ ಇದೆ, ಆನೆಸ್ಟ್ ಇಸ್ ದ ಬೆಸ್ಟ್ ಪಾಲಿಸಿ. ಸೊ ಆನೆಸ್ಟಿ ಬಂದಲ್ಲೆಲ್ಲ ದ ಇರ್ತಂತ ಅನ್ಕೋಬೇಡಿ. ಆ್ಯನ್ ಆನೆಸ್ಟ್ ಮ್ಯಾನ್ ಇಸ್ ಲೈಕ್ಡ್ ಬೈ ಆಲ್ ಅನ್ನೋದು ಕರೆಕ್ಟ್ ಆಗುತ್ತೆ. ಸೊ ದಟ್ ಇಲ್ಲಿ ನೀವು ಬೇರೆ ಬೇರೆ ವರ್ಡ್ಗಳನ್ನ ನೀವು ಹೇಳ್ಬೋದು. ಇಲ್ಲಿ ಆನೆಸ್ಟ್ ತೆಗೆದ್ಬಿಟ್ಟು ರಿಚ್ ಅಂತ ಹಾಕಿದರೆ, ಎ ರಿಚ್ ಮ್ಯಾನ್ ಈಸ್ ಲೈಕ್ಡ್ ಬೈ ಆಲ್, ಎ ಟೀಚರ್ ಈಸ್ ಲೈಕ್ಡ್ ಬೈ ಆಲ್ ಅಂತ ನೀವು ತೊಗೋಬೋದು. ಇಲ್ಲಿ ದ ಅಂತ ಹಾಕಬೇಡಿ, ಆ್ಯನ್ ಅನ್ನೋದು ಕರೆಕ್ಟ್ ಆಗುತ್ತೆ. ಸೊ ರೈಟ್ ಆನ್ಸರ್ ಈಸ್ ಆ್ಯನ್ ಹಿಯರ್. ಇದನ್ನು ಬರಿಬೇಕಾದಾಗ ಕ್ವಶನ್ ನಂಬರ್ ಹಾಕಿಬಿಟ್ಟು ಆ್ಯನ್ ಅಂತ ಬರಿಬೋದು, ಅಥವಾ ಫುಲ್ ಸೆಂಟೆನ್ಸ್ ಬರೆದ್ರೆ ಇದನ್ನು ನೀವು ಅಂಡರ್ಲೈನ್ ಮಾಡಬೇಕಾಗುತ್ತೆ. 6th ಕ್ವೆಶನ್ ಯು ಸಿ, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೊಸಿಷನ್ ಅಂತ ಇದೆ. ಪ್ರಿಪೊಸಿಷನ್ಸ್ಗಳು ನಿಮಗೆ ತುಂಬ ಕನ್ಫ್ಯೂಸ್ ಮಾಡುತ್ತೆ ಹಾಕಬೇಕಾದಾಗ. ಅದರಲ್ಲಿ ಕೆಲವೊಂದು ಸಿಂಪಲ್ ಪ್ರಪೋರ್ಷನ್ಸ್ಗಳಿದ್ದಾವೆ, ಲೈಕ್ ಇನ್ನು, ಆನು, ಈ ಥರ ಆಫು, ಬೈ ಎಲ್ಲ ಇದೆಯಲ್ಲ, ಇವು ಸಿಂಪಲ್ ಪ್ರಪೋರ್ಷನ್ಸ್ ಬರುತ್ತೆ. ಸ್ವಲ್ಪ ಬಿಗರ್ ಪ್ರಪೋರ್ಷನ್ಸ್ ಲೈಕ್ ಅಲಾಂಗು, ಓಕೆ, ಅಮಾಂಗು, ಬಿಟ್ವೀನು, ಥ್ರೂ, ಇವೆಲ್ಲ ಸ್ವಲ್ಪ ಲೈಕ್ ಕಾಂಪೌಂಡ್ ಪ್ರಪೋರ್ಷನ್ಸ್ ಅಂತ ನಾವು ತಗೊಳ್ತೇವೆ. ಇಲ್ಲಿ ಎ ಕ್ವಾರಲ್ ಅರೋಸ್, ಕ್ವಾರಲ್ ಅಂದರೆ ಜಗಳ, ಅರೋಸ್ ಡ್ಯಾಶ್ 2 ಗರ್ಲ್ಸ್ ಅಂತ ಇಲ್ಲಿದೆ. ಇಬ್ಬರು ಹುಡುಗಿಯರು, ಪರ್ಟಿಕ್ಯುಲರ್ ಆಗಿ 2 ಗರ್ಲ್ಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ 2 ಅಂತ ಬಂದಾಗ ನೀವಿಲ್ಲಿ ಆಪ್ಷನ್ ಏನು ಬರಿಬೇಕು ಅಂತಂದರೆ ಬಿಟ್ವೀನ್ ಅಂತ ಬರಿಬೇಕು. ನೆನ್ಪಿಟ್ಕೊಂಡಿರಿ, ವೆನ್ ದೇರ್ ಆರ್ 2 ಥಿಂಗ್ಸ್ ಆರ್ ದ 2 ಆಬ್ಜೆಕ್ಟ್ಸ್ ಆರ್ 2 ರೆಫರೆನ್ಸಸ್, ದೆನ್ ಬಿಟ್ವೀನ್ ಈಸ್ ದ ಕರೆಕ್ಟ್ ವರ್ಡ್. ಸಪೋಸ್ ಇಲ್ಲಿ 2 ಗರ್ಲ್ಸ್ ಇಲ್ಲ, ಅದ್ರ ಪ್ಲೇಸಲ್ಲಿ 4 ಗರ್ಲ್ಸ್ ಅಂತ ಇದೆ, ಅಥವಾ ಮೆನಿ ಗರ್ಲ್ಸ್ ಅಂತ ಈ ಥರ ಬಂದಿತ್ತು ಅಂತಂದರೆ ಆವಾಗ ನಿಮ್ಮ ಆನ್ಸರ್ ಏನಾಗುತ್ತೆ, ಅಮಾಂಗ್ ಅಂತ ಆಗುತ್ತೆ. ಅಮಾಂಗ್. ಸಪೋಸ್ ಇಲ್ಲಿ ನೋಡಿ 2 ಫ್ರೆಂಡ್ಸ್ ಅಂತ ಬಂದರೆ, 2 ಬಂದಿದೆ ಅಲ್ಲ ನಿಮಗೆ, 2 ಫ್ರೆಂಡ್ಸ್ ಅಂತ ಬಂದಾಗ ನೀವು ಬಿಟ್ವೀನ್ 2 ಫ್ರೆಂಡ್ಸ್ ಅಂತ ಮಾಡಿ. ಸೊ ದ 2 ಕಂಟ್ರೀಸ್ ಅಂತ ಬಂದರೆ, ಪರ್ಟಿಕ್ಯುಲರ್ಗೆ 2 ಬಂತು ಅಂತಂತಂದರೆ ಆವಾಗ ಕೂಡ ನೀವೇನು ಮಾಡಬೇಕು, ಬಿಟ್ವೀನ್ ಅಂತ ಇಲ್ಲಿ ತೊಗೋಬೇಕು. ಒಂದು ಸಾರಿ ಏನು ಬರೋದಿಲ್ಲ ಅಂತಂದರೆ 2 ಅನ್ನೋ ವರ್ಡ್ ಬರೋದು, ಆದರೆ ಡೈರೆಕ್ಟಾಗಿ 2 ರೆಫರೆನ್ಸ್ಗಳನ್ನ ನಿಮ್ಗೆ ಏನು ಮಾಡಿರ್ತಾರೆ, ಕೊಟ್ಟಿರ್ತಾರೆ. ಸೊ ಈ ಎಕ್ಸಾಂಪಲ್ನ ನೋಡಿ, ಈ ಎಕ್ಸಾಂಪಲ್ ಸಿ ದ ಸ್ಟೇಟ್ಮೆಂಟ್ ಗೋಸ್ ಲೈಕ್ ದಿಸ್. ಇಲ್ಲಿ ಪ್ರಿಪೋಷನ್ ಹಾಕಬೇಕು ಅಂತ, ಡ್ಯಾಶ್ ರಾಮು ಆ್ಯಂಡ್ ರವಿ ಅಂತ ಕೊಟ್ಟಿರ್ತಾರೆ. ಡ್ಯಾಶ್ ರಾಮು ಆ್ಯಂಡ್ ರವಿ ಅಂತ ಬಂದಾಗ ಇಲ್ಲಿ ಇಬ್ಬರು ಇದ್ದಾರೆ ನೋಡಿ, ಅವಾಗ ನೀವು ನೋಡಬೇಕು ಬಿಟ್ವೀನ್ ರಾಮು ಆ್ಯಂಡ್ ರವಿ ಅಂತ ನೀವು ಮಾಡಬೇಕಾಗ್ತದೆ. ಸೊ ಇಬ್ಬರು ಬಂದರೆ ಬಿಟ್ವೀನ್ ಹಾಕಿ, ಮೋರ್ ದ್ಯಾನ್ 2 ಬಂದಿತ್ತು ಅಂತಂದರೆ ನೀವು ಅದನ್ನೇ ಮಾಡಬೇಕಾಗುತ್ತೆ, ಅಮಾಂಗ್ ಅಂತ ಯೂಸ್ ಮಾಡಬೇಕಾಗುತ್ತೆ. ಸೊ ಇದು ನಿಮಗೆ ಕರೆಕ್ಟಾಗಿ ಗೊತ್ತಿರಬೇಕು. ಪ್ರಿಪೋಷನ್ಸ್ ಹಾಕೊಂಬಂದೆ, ಇಬ್ಬರ ಮಧ್ಯದಲ್ಲಿ ಅಂತ ಬಂದಾಗ 2 ಹಾಕ್ತೀರಾ, ಮತ್ತು ಮೋರ್ ದ್ಯಾನ್ 2 ಬಂದಿತ್ತು ಅಂತಂದರೆ ಅಮಾಂಗ್ ಅಂತ ಇದೆ. ಈಗ ಸ್ವೀಟ್ಸ್ ಅಂತ ಒಂದು ವರ್ಡ್ ಬರುತ್ತೆ. ಸ್ವೀಟ್ಸ್ ಆರ್ ಡಿಸ್ಟ್ರಿಬ್ಯೂಟೆಡ್, ಸ್ವೀಟ್ಸ್ ಆರ್ ಡಿಸ್ಟ್ರಿಬ್ಯೂಟೆಡ್ ಡ್ಯಾಶ್ ಚಿಲ್ಡ್ರನ್ ಅಂತ ಇಷ್ಟೇ ಕೊಟ್ಬಿಟ್ಟಿದ್ದಾರೆ. ಅಲ್ಲಿ ಅವರು 2 ಅಂತ ಕೊಟ್ಟಿಲ್ಲ, 2 ಚಿಲ್ಡ್ರನ್ ಅಂತ ಕೊಟ್ಟಿಲ್ಲ, ಡ್ಯಾಶ್ ಚಿಲ್ಡ್ರನ್ ಅಂತ ಹೇಳಿದ್ದಾರೆ. ಆವಾಗ ನೀವು ಮಾಡಬೇಕಂದ್ರೆ ಅಮಾಂಗ್ ಅಂತ ಬರೀಬೇಕು, ಅಮಾಂಗ್ ಚಿಲ್ಡ್ರನ್. ಸೊ ದಟ್ 2 ಪ್ರೈಸಸ್ ಅಂತ ಇದೆ, 2 ಕೊಟ್ಬಿಟ್ಟಿದ್ದಾರೆ. 2 ಪ್ರೈಸಸ್ ಆರ್ ಡಿಸ್ಟ್ರಿಬ್ಯೂಟೆಡ್ ಅಂದರೆ 2 ಪ್ರೈಸ್ ಇದೆ, 2 ಪ್ರೈಸಸ್, ಒಂದು ಫಸ್ಟ್ ಮತ್ತು ಒಂದು ಸೆಕೆಂಡ್ ಪ್ರೈಸ್ ಇದೆ, ಡಿಸ್ಟ್ರಿಬ್ಯೂಟೆಡ್ ಡ್ಯಾಶ್ ಬಾಯ್ಸ್ ಅಂತ ಬಂದಾಗ ನೀವೇನು ಮಾಡಬೇಕಂದ್ರೆ ಬಿಟ್ವೀನ್ ದ ಬಾಯ್ಸ್ ಅಂತ ಹಾಕಬೇಕು. ಇಲ್ಲಿ 2 ಬಾಯ್ಸ್ ಅಂತ ಇರುತ್ತೆ ವರ್ಡ್, ನಿಮಗೆ ಬಿಟ್ವೀನ್ ದ ಬಾಯ್ಸ್ ಅಂತ ಹಾಕಬೇಕಾಗುತ್ತೆ. ಸೊ ಒಂದು ಫಸ್ಟ್ ಮತ್ತು ಒಂದು ಸೆಕೆಂಡ್ ಪ್ರೈಸ್ ಇದೆ ಅಂತ. ಸೊ ಇದನ್ನು ನೀವು ಬಿಟ್ವೀನ್ ಮತ್ತು ಅಮಾಂಗನ್ನು ಕರೆಕ್ಟಾಗಿ ಗೊತ್ತಿಟ್ಕೊಂಡಿರಿ. ಇಫ್ 2 ಬಂದಿದ್ದರೆ ಅಲ್ಲಿ ಬಿಟ್ವೀನ್ ಹಾಕಬೇಕು, ಮೋರ್ ದ್ಯಾನ್ 2 ಬಂದಿತ್ತು ಅಂತ ನೀವು ಅದನ್ನು ಅಮಾಂಗ್ ಅಂತ ಮಾಡಬೇಕಾಗುತ್ತೆ. ಓಕೆ, ಫೈನ್. ಈಗ ನಾವು ನೆಕ್ಸ್ಟ್ ಕ್ವೆಶನನ್ನು ನೋಡೋದಾಯಿತು ಅಂದರೆ, ದ ನೆಕ್ಸ್ಟ್ ಕ್ವೆಶನ್ ಈಸ್ ರಿಲೇಟೆಡ್ ಟು ವಾಯ್ಸಸ್. ಇಲ್ಲಿ ಹೇಳಿದ್ದಾರೆ ಚೇಂಜ್ ಇಂಟು ಪ್ಯಾಸಿವ್ ವಾಯ್ಸ್ ಅಂತ ಹೇಳಿದ್ದಾರೆ, ಪ್ಯಾಸಿವ್ ವಾಯ್ಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ದಟ್ ಇಲ್ಲಿ 3 ಥಿಂಗ್ಸ್ಗಳನ್ನ ನಾವು ನೋಡಬೇಕು. ಫಸ್ಟ್ ವರ್ಬ್ ನೋಡಬೇಕಾಗುತ್ತೆ, ಪ್ಯಾಸಿವ್ ವಾಯ್ಸಲ್ಲಿ ಯಾವುದಿದೆ ಅಂತಂತೇಳಿ. ಈಸ್ ಸಿಂಗಿಂಗ್ ಅಂತ ಇಲ್ಲಿ ವರ್ಬ್ ಇದೆ, ಕಂಟಿನ್ಯೂಸ್ ಟೆನ್ಸಲ್ಲಿದೆ, ಸಿಂಗಿಂಗ್ ಅಂತ ಇದೆ. ದೆನ್ ಆಬ್ಜೆಕ್ಟ್ನ ನೋಡಿ, ಎ ಸಾಂಗ್ ಅಂತ ಇದೆ, ಎ ಸಾಂಗ್ ಅಂತ ಇದೆ. ಮತ್ತು ಇಲ್ಲಿ ಸಬ್ಜೆಕ್ಟನ್ನು ನೋಡಿದ್ರೆ ಸಹನಾ ಅಂತ ಇದೆ. ಸೊ ಇದನ್ನು ನೀವೀಗ ಪ್ಯಾಸಿವ್ ವಾಯ್ಸ್ ಮಾಡಿದರೆ
ಫಸ್ಟ್ ಏನು ಮಾಡಬೇಕಾಗುತ್ತೆ ಅಂತಂದರೆ ಎ ಸಾಂಗನ್ನು ನೀವು ತಗೋಬೇಕಾಗುತ್ತೆ. ಎ ಸಾಂಗ್ ಈಸ್, ಸಪೋಸ್ ಇಲ್ಲಿ ನಿಮಗೆ ಸಾಂಗ್ ಪ್ಲೇಸಲ್ಲಿ ಸಾಂಗ್ಸ್ ಅಂತ ಏನಾದರೂ ಬಂದಿತ್ತು ಅಂತಂದರೆ, ಸಾಂಗ್ಸ್ ಅಂತ ಬಂದಿತ್ತು, ಆವಾಗ ನೀವು ಅದನ್ನ ಆರ್ ಅಂತ ಮಾಡಬೇಕಾಗುತ್ತೆ. ನೋಡಿ, ಸಾಂಗ್ ಇದೆ, ಸಾಂಗ್ಸ್ ಅಂತ ಇದ್ದರೆ ಆವಾಗ ಆರ್ ತಗೋಬೇಕು. ಅಂದರೆ ಪ್ಲೂರಲ್ ಬಂದರೆ ಆರ್ ತಗೋಬೇಕು. ಪ್ರೆಸೆಂಟ್ ಟೆನ್ಸಲ್ಲಿ ಸಿಂಗ್ಯುಲರ್ ಬಂದಿದ್ರೆ ಈಸ್ ಅಂತ ತಗೋಬೇಕು. ಪಾಸ್ಟ್ ಟೆನ್ಸ್ ಬಂದಾಗ ಸಿಂಗ್ಯುಲರ್ ಇದ್ದರೆ ವಾಸ್ ಅಂತ ತಗೋಬೇಕು. ಪ್ಲೂರಲ್ ಇದ್ದರೆ ಯು ಹ್ಯಾವ್ ಟು ಮೇಕ್ ಇಟ್ ವೇರ್ ಅಂತ ತಗೋಬೇಕಾಗುತ್ತೆ. ಓಕೆ, ಎ ಸಾಂಗ್ ಈಸ್, ಇಲ್ಲಿಂದ ಏನು ಮಾಡಿ ಸಾಂಗ್ ಈಸ್, ಇಲ್ಲಿ ಬೀಯಿಂಗ್ ಅನ್ನೋ ವರ್ಡ್ನ ತಗೋಬೇಕು. ಬೀಯಿಂಗ್ ಸಂಗ್ ಬೈ ಸಹನಾ. ಸೊ ಇದು ಸಿಂಪಲ್ ಆಗಿ ನಿಮಗೆ ಏನಂದರೆ ಪ್ಯಾಸಿವ್ ವಾಯ್ಸ್ಗೆ ಬರುತ್ತೆ. ಎಷ್ಟು ಪ್ಯಾಸಿವ್ ವಾಯ್ಸ್ ಮಾಡಬೇಕಾಗುತ್ತೆ. ಸಿಂಗಿಂಗ್ ಅಂತ ಇದೆ ನೋಡಿ, ಸಿಂಗಿಂಗ್ ಒಳಗೆ ನಿಮಗೆ ಐ ಎನ್ ಜಿ ಫಾರ್ಮ್ ಇದೆ. ಈ ಐ ಎನ್ ಜಿನ ರಿಪ್ಲೇಸ್ ಮಾಡೋದಕ್ಕೆ ಬೀಯಿಂಗ್ ಅಂತ ತಗೋಬೇಕಾಗುತ್ತೆ. ಸೊ ಪ್ರೆಸೆಂಟ್ ಟೆನ್ಸ್ಗೆ ಪ್ರೆಸೆಂಟ್ ಟೆನ್ಸೇ. ಎ ಸಹನಾ ಈಸ್ ಸಿಂಗಿಂಗ್ ಎ ಸಾಂಗ್ ಈಸ್ ಬೀಯಿಂಗ್ ಸಂಗ್ ಬೈ ಸಹನಾ. ಓಕೆ, ನೆಕ್ಸ್ಟ್ ಕ್ವೆಶನನ್ನು ನೋಡೋಣ. ನೆಕ್ಸ್ಟ್ ಕ್ವೆಶನ್ ಇದೆ, ದಿಸ್ ಇಸ್ ಇಲ್ಲಿ ಏನು ಅಂತಂದರೆ ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಅಂತ ಹೇಳಿದ್ದಾರೆ. ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಕಂಪ್ಯಾರಿಟಿವ್ ಡಿಗ್ರಿ ಅಂತ ಹೇಳಿ. ಸೊ ಕಂಪ್ಯಾರಿಟಿವ್ ಅಂತ ಬಂದಾಗ ಅಲ್ಲಿ ದ್ಯಾನ್ ಅನ್ನೋ ವರ್ಡನ್ನು ನಾವು ಯೂಸ್ ಮಾಡಬೇಕಾಗುತ್ತೆ. ಸೊ ಸೂಪರ್ಲೇಟಿವ್ ಅಂತ ಬಂದರೆ ಆಫ್ ಆಲ್ ಅನ್ನೋ ವರ್ಡ್ನ ಯೂಸ್ ಮಾಡಬೇಕು. ನೋಡಿ, ಇದು ಪಾಸಿಟಿವ್ನಲ್ಲಿದೆ, ನೋ ಅದರ್ ಅಂತ ಸ್ಟಾರ್ಟ್ ಆಗಿದೆ ಸ್ಟೇಟ್ಮೆಂಟು. ಸೊ ಪಾಸಿಟಿವ್ನಲ್ಲಿದೆ. ಇದು ಒಂದು ಫಸ್ಟ್ ಕ್ಲೂ ನಮಗೆ, ಅದು ಪಾಸಿಟಿವ್ ಇದೆ ಅಂತ ಹೇಳೋದಕ್ಕೆ ನೋ ಅದರ್ ಇದೆ. ಸೆಕೆಂಡ್ ಕ್ಲೂ ಏನು ಅಂತ ಹೇಳಿದರೆ ಆ್ಯಸ್ ಯೂಸ್ಫುಲ್ ಆ್ಯಸ್ ಅಂತ ಹೇಳಿ ಬಂದಿದೆ. ಸೊ ಇಟ್ ಮೇ ಬಿ ಈ ಥರ ಬರ್ಬೋದು, ಆ್ಯಸ್ ಯೂಸ್ಫುಲ್ ಆ್ಯಸ್ ಅಂತ ಬರ್ಬೋದು, ಇಲ್ಲ ಅಂದರೆ ಸೋ ಯೂಸ್ಫುಲ್ ಆ್ಯಸ್ ಅಂತ ಬರ್ತದೆ. ಸೊ ಇವೆರಡೂ ಬಂದಿದ್ದರೆ ಅದನ್ನು ನಾವೇನು ಕರೀತೇವೆ, ಪಾಸಿಟಿವ್ ಡಿಗ್ರಿ ಅಂತ ಕರೀತೀವಿ. ಒಂದು ಐಡೆಂಟಿಫಿಕೇಶನ್, ಫಸ್ಟ್ ಅದು ಯಾವ ಡಿಗ್ರಿ ಅಂತ ಗೊತ್ತು ಮಾಡ್ಕೋಬೇಕು. ಅದರಲ್ಲಿ ನಿಮಗೆ ಸ್ಟಾರ್ಟಿಂಗಲ್ಲಿ ನೋಡಿ ನೋ ಅದರ್ ಅಂತ ಬಂದರೆ ಅದು ಪಾಸಿಟಿವ್ ಡಿಗ್ರಿ. ಸಪೋಸ್ ಇದು ಗೊತ್ತಿಲ್ಲ ಅಂದರೂ ಕೂಡ ಇಲ್ಲಿ ಬಂದಾಗ ನಿಮಗೆ ಆ್ಯಸ್ ಯೂಸ್ಫುಲ್ ಆ್ಯಸ್ ಇದೆ ಅಥವಾ ಆ್ಯಸ್ ಪಾಸಿಟಿವ್ ಫಾರ್ಮ್, ಎನಿ ಪಾಸಿಟಿವ್ ಫಾರ್ಮ್ ಆ್ಯಂಡ್ ಆ್ಯಸ್ ಅಂತ ಬಂದರೆ ಇದು ಕರೆಕ್ಟ್. ಯಾವ್ದು ರಾಂಗ್ ಆಗುತ್ತೆ ಅಂತಂದರೆ ಸೋ ಬಂದುಬಿಟ್ಟು ಮತ್ತೆ ಪಾಸಿಟಿವ್ ಫಾರ್ಮ್ ಹಾಕಿಬಿಟ್ಟು ಮತ್ತೆ ನೀವು ಸೋ ಅಂತ ಬರೆದ್ರಿ ಅಂದರೆ ಇದು ಏನಾಗುತ್ತೆ, ರಾಂಗ್ ಆಗುತ್ತೆ. ಸೊ ಈ ಥರ ಕರೆಕ್ಷನ್ ಆಫ್ ಸೆಂಟೆನ್ಸಲ್ಲಿ ಬರುವಂಥ ಚಾನ್ಸಸ್ ನಿಮ್ಮ ಎಕ್ಸಾಮ್ಗೆ ಬರೋದಿಲ್ಲ, ಬಟ್ ಬೇರೆ ಬೇರೆ ಎಕ್ಸಾಮ್ಸ್ಗಳಲ್ಲಿ ಇದನ್ನು ನಿಮಗೆ ಬರುತ್ತೆ. ಓಕೆ, ಈಗ ನಾವು ಇದನ್ನು ಈ ಸೆಂಟೆನ್ಸನ್ನು ನಾವೇನು ಮಾಡೋಣ, ಕಂಪ್ಯಾರಿಟಿವ್ ಆಗಿ ಮಾಡಿ ನೋಡೋಣ. ಸೊ ಕಂಪ್ಯಾರಿಟಿವ್ ಮಾಡಬೇಕಾದಾಗ ನಮಗೆ ಫಸ್ಟ್ ಲಾಸ್ಟ್ ಏನಿದೆ ನೋಡಿ, ಐರನ್ ಅಂತ ಇದೆ, ಅಯರ್ನ್ ಅಂತ ನಾವಿಲ್ಲಿ ತಗೋಣ. ಅಯರ್ನ್ ಈಸ್ ಮೋರ್ ಯೂಸ್ಫುಲ್, ಸೀರಿಯಸ್, iron is more useful than any other. ವಾಟ್ ಈಸ್ ಐರನ್ ಇಯರ್? ಮೆಟಲ್ ಅಂತ ಇದೆ, ಮೆಟಲ್ ಅಂತ ನಾವು ತಗೋಬೇಕು. ಸೊ ಇದು ಏನಾಗುತ್ತೆ ನಿಮಗೆ ಕಂಪೇರಿಟಿವ್ ಡಿಗ್ರಿಗೆ ಬರುತ್ತೆ. ಇಲ್ಲಿ ಲಾಸ್ಟ್ ಏನಿದೆ ನೋಡಿ ಅದನ್ನು ತಗೋಬೇಕು, ಫಸ್ಟಲ್ಲಿ ಇದನ್ನು ತಗೋಬೇಕು. ಪಾಸಿಟಿವ್ ಡಿಗ್ರಿನಲ್ಲಿ ಕೊನೆಗೆ ಏನು ಬಂದಿರುತ್ತೆ ಅದನ್ನು ಕಂಪೇರಿಟಿವ್ ಡಿಗ್ರಿ ಫಸ್ಟ್ ತಗೋಬೇಕು. ಅಯರ್ ಈಸ್, ಇಲ್ಲಿ ಆ್ಯಸ್ ಯೂಸ್ಫುಲ್ ಆ್ಯಸ್ ಇಸ್ ದರ್, ಯು ಹ್ಯಾವ್ ಟು ಮೇಕ್ ಇಟ್ ಮೋರ್ ಯೂಸ್ಫುಲ್. ಅಂದರೆ ಇಲ್ಲಿ ಒಂದು ಪಾಯಿಂಟ್ ಗೊತ್ತಿಟ್ಕೊಂಡಿರಿ, ಜನರಲ್ ಆಗಿ ನಾವು ಕಂಪ್ಯಾರಿಟಿವ್ ಮಾಡಬೇಕಾದಾಗ ಏನು ಮಾಡ್ತೇವೆ, ಈ ಆರ್ ಅನ್ನು ಸೇರಿಸ್ತೇವೆ. ಫಾರ್ ಎಕ್ಸಾಂಪಲ್ ಈಗ ನಿಮಗೆ ಇಲ್ಲಿ ಲಾಂಗ್ ಅಂತ ಒಂದು ವರ್ಡ್ ಇದೆ, ನಾವು ಇದನ್ನು ಏನು ಮಾಡ್ತೇವೆ, ಲಾಂಗರ್ ಅಂತ ಯೂಸ್ ಮಾಡ್ತೇವೆ, ಮೇಕ್ ಇಟ್ ಲಾಂಗರ್. ಸಪೋಸ್ ಇಫ್ ಇಟ್ ಈಸ್ ಸ್ಮಾಲ್ ಅಥವಾ ಶಾರ್ಟ್ ಅಂತ ಇದ್ದರೆ ಅದನ್ನು ನಾವೇನು ಮಾಡ್ತೇವೆ, ಶಾರ್ಟರ್ ಅಂತ ಯೂಸ್ ಮಾಡ್ತೇವೆ. ಆದರೆ ಇವೆಲ್ಲ ಒನ್ ಸಿಲೆಬಲ್ ವರ್ಡ್ಸ್ ಇದ್ದಾವೆ, ಸಿಂಗಲ್ ಸಿಲೆಬಲ್. ಇಲ್ಲಿ ಯೂಸ್ಫುಲ್ ಅಂತ ಇದೆ ನೋಡಿ, ಇಟ್ಸ್ ಅ ಪಾಲಿಸಿಲೆಬಿಕ್ ವರ್ಡ್. ಮೋರ್ ದ್ಯಾನ್ 2 ಸಿಲೆಬಲ್ಸ್ ಬಂತು ಅಂತಂದರೆ ಆವಾಗ ನೀವು ಮೋರ್ ಆ್ಯಂಡ್ ಮೋಸ್ಟ್ ಅನ್ನು ಯೂಸ್ ಮಾಡಬೇಕಾಗುತ್ತೆ. ಸೊ ಐರನ್ ಈಸ್ ಮೋರ್ ಯೂಸ್ಫುಲ್ ದ್ಯಾನ್ ಎನಿ ಅದರ್ ಮೆಟಲ್. ಇಲ್ಲಿ ಕೇಳಿಲ್ಲ, ಅಷ್ಟೇ ಕೇಳಿದ್ದಾರೆ, ಕಂಪೇರಿಟಿವ್ ಮಾತ್ರ ಕೇಳಿದ್ದಾರೆ. ನಾವೀಗ ಸೂಪರ್ಲೇಟಿವ್ ಕೂಡ ಮಾಡಿ ನೋಡೋದಾಯಿತು ಅಂತಂದರೆ ದಿಸ್ ಬಿಕಮ್ಸ್ ಲೈಕ್ ದಿಸ್ ಹಿಯರ್, ಐರನ್ ಈಸ್ ದಿ ಮೋಸ್ಟ್ ಯೂಸ್ಫುಲ್ ಅಂತ ನೀವು ಇಲ್ಲಿ ಮಾಡಬೇಕಾಗುತ್ತೆ. ಐರನ್ ಈಸ್ ದಿ ಮೋಸ್ಟ್ ಯೂಸ್ಫುಲ್ ಮೆಟಲ್ ಆಫ್ ಆಲ್ ಅಂತ ಬರೀಬೇಕಾಗುತ್ತೆ. ಸೊ ಇದು ಎರಡು ಮಾಡೋದು ತುಂಬ ಈಸಿ, ಕಂಪೇರಿಟಿವ್ ಮತ್ತು ಸೂಪರ್ಲೇಟಿವ್ ಮಾಡೋದು ತುಂಬ ಈಸಿ. ದಿಸ್ ಕಂಪೇರಿಟಿವ್ನಲ್ಲಿ ಮೋರ್ ಯೂಸ್ಫುಲ್ ಇದೆ, ನೀವು ಅದನ್ನು ಜಸ್ಟ್ ದ ಮೋಸ್ಟ್ ಯೂಸ್ಫುಲ್ ಅಂತ ಮಾಡಿಬಿಟ್ಟಿದ್ದೀರಿ, ಸರಿ ಆಗುತ್ತೆ. ಆದರೆ ಪಾಸಿಟಿವ್ ಮಾಡೋದು ಮಾತ್ರ ಸ್ವಲ್ಪ ನಿಮಗೆ ಡಿಫಿಕಲ್ಟ್ ಆಗುತ್ತೆ. ಅದಕ್ಕೆ ಪಾಸಿಟಿವ್ ಮಾಡೋ ಬಂದರೆ ನೀವು ತುಂಬ ಕೇರ್ಫುಲ್ಲಾಗಿ ಅದನ್ನು ಸರಿಯಾಗಿ ಪ್ರಾಕ್ಟೀಸ್ ಮಾಡ್ಕೋಬೇಕು. ವೆರಿ ಇಂಪಾರ್ಟೆಂಟ್, ಪ್ರಾಕ್ಟೀಸ್ ಇಸ್ ಇಂಪಾರ್ಟೆಂಟು. ಸೊ ಡಿಗ್ರೀಸ್ಗಳನ್ನ ಪ್ರಾಕ್ಟೀಸ್ ಮಾಡಿ. ರೈಟ್, ದ ನೆಕ್ಸ್ಟ್ ಕ್ವೆಶನ್ ಇಲ್ಲಿದೆ,
ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಅಂತ ಹೇಳಿದೆ. ಆಲ್ರೆಡಿ ನಾವು ನೋಡಿದ್ದೇವೆ ಟೆನ್ಸ್ ಫಾರ್ಮ್ನ. ನಮಗೆ ಟೆನ್ಸ್ ಫಾರ್ಮ್ ಅಂತ ಬಂದಾಗ ಎರಡು ಟೆನ್ಸ್ ಫಾರ್ಮ್ ಬರುತ್ತೆ. ಒಂದು ಒಂದು ಪ್ರೆಸೆಂಟ್ ಟೆನ್ಸ್ ಫಾರ್ಮ್ ಬರುತ್ತೆ, ಮತ್ತು ಇನ್ನೊಂದು ಏನಂದರೆ ಪಾಸ್ಟ್ ಟೆನ್ಸ್ ಫಾರ್ಮ್ ಅಂತ ಎರಡು ಟೆನ್ಸ್ ಫಾರ್ಮ್ ಬರುತ್ತೆ. ಸೊ ಸೆಂಟೆನ್ಸನ್ನು ನೋಡಿ, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಕ್ ಗಿವನ್ ಇನ್ ದ ಬ್ರಾಕೆಟ್ಸ್ ಅಂತ ಕೊಟ್ಟಿದ್ದಾರೆ. ಒಂದೇ ಬ್ರಾಕೆಟ್ ಇದೆ. ಈ ಡ್ಯಾಶ್ ಸೇಲ್ ಫಾರ್ ಇಂಗ್ಲೆಂಡ್ ನೆಕ್ಸ್ಟ್ ಮಂಡೇ ಅಂತ ಇದೆ. ಸೊ ನೆಕ್ಸ್ಟ್ ಮಂಡೇ ಅಂತ ಬಂದಾಗ ದಿಸ್ ರೆಫರ್ಸ್ ಟು ಫ್ಯೂಚರ್. ಇದು ಫ್ಯೂಚರ್ನ ರೆಫರ್ ಮಾಡುತ್ತೆ. ಇಲ್ಲಿ ನಿಮಗೆ ಎರಡು ಆನ್ಸರ್ಗಳು ಕರೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಫ್ಯೂಚರ್ ಇದೆ ನೋಡಿ. ಯು ಕ್ಯಾನ್ ಆಲ್ಸೋ ಮೇಕ್ ಇಟ್ ಹಿಯರ್. ಇದನ್ನು ಫಸ್ಟ್ ನೀವು ಅಂದರೆ ಸೇಲ್ಸ್ ಅಂತ ಮಾಡಬೇಕು. ಈ ಸೇಲ್ಸ್ ಫಾರ್ ಇಂಗ್ಲೆಂಡ್ ನೆಕ್ಸ್ಟ್ ಮಾರ್ನಿಂಗ್ ಅಂತ ಕೂಡ ಕರೆಕ್ಟ್ ಆನ್ಸರ್ ಆಗುತ್ತೆ. ಇಲ್ಲ ಅಂದರೆ ಯು ಕ್ಯಾನ್ ಆಲ್ಸೋ ಮೇಕ್ ಇಟ್ ಹಿಯರ್ ಹಿ ವಿಲ್ ಸೇಲ್ ಫಾರ್ ಇಂಗ್ಲೆಂಡ್ ನೆಕ್ಸ್ಟ್ ಮಾರ್ನಿಂಗ್ ಅಂತ ಎರಡು ಚಾನ್ಸಸ್ ಇದೆ. ಸಪೋಸ್ ಇಲ್ಲಿ ನೆಕ್ಸ್ಟ್ ಪ್ಲೇಸಲ್ಲಿ ಇದು ಹೋಗ್ಬಿಟ್ಟು ಇಲ್ಲೇನೋ ನಿಮಗೆ ಲಾಸ್ಟ್ ಮಂಡೇ ಅಂತ ಇತ್ತು ಅಂದರೆ ಮುಂದಿನ ಮಂಡೇ ಹೋಗಿ ಹಿಂದಿನ ಮಂಡೇ, ಲಾಸ್ಟ್ ಮಂಡೇ ಕಳೆದ ಸೋಮವಾರ ಅಂತ ಬಂದಿದ್ರೆ ಆವಾಗ ಇವೆರಡು ಆಪ್ಷನ್ಸ್ ಕರೆಕ್ಟ್ ಆಗೋದಿಲ್ಲ. ಇಲ್ಲಿ ಸೇಲ್ ಇದೆಲ್ಲ ನೀವು ಪಾಸ್ಟ್ ಟೆನ್ಸ್ಗೆ ಮಾಡಬೇಕಾಗುತ್ತೆ. ಟು ಮೇಕ್ ಇಟ್ ಸೇಲ್ಡ್ ಅಂತ ಬರೀಬೇಕಾಗುತ್ತೆ. ಸೊ ದಟ್ ಹಿ ಸೇಲ್ಡ್ ಫಾರ್ ಇಂಗ್ಲೆಂಡ್ ಲಾಸ್ಟ್ ಮಂಡೇ ಅಂತ ಬರಿಬೇಕು. ಬಟ್ ಇಲ್ಲಿ ನಮಗೆ ಅವರು ಲಾಸ್ಟ್ ಅಂತ ವರ್ಡನ್ನು ಕೊಟ್ಟಿಲ್ಲ. ಸೊ ಅದಕ್ಕೆ ನಾವು ಪ್ರೆಸೆಂಟ್ ಟೆನ್ಸನ್ನು ಪ್ರಿಫರ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ವಶನ್ ಏನು ಬರುತ್ತೆ ಅಂದರೆ ಎರಡು ಬರೆದಿದ್ದೇವೆ, ಇದ್ರ ರೈಟ್ ಆನ್ಸರ್ ಯಾವುದು ಅಂತ. ಎರಡೂ ರೈಟ್ ಆಗುತ್ತೆ ಅಂತ ನಾವು ಹೇಳ್ತೇವೆ. ಆದರೆ ಇಲ್ಲಿ ಪ್ಲ್ಯಾನ್ ಸರ್ಟನ್ ಆಗಿದೆ. ಸಿ ದಟ್ ಹಿ ಡ್ಯಾಶ್ ಫಾರ್ ಇಂಗ್ಲೆಂಡ್ ನೆಕ್ಸ್ಟ್ ಮಂಡೇ ಪಕ್ಕ ಹೋಗ್ತಾ ಇದ್ದಾನೆ. ಅದಕ್ಕೆ ನೀವು ಇಲ್ಲಿ ಅಂದರೆ ಸೇಲ್ಸ್ ಅಂತ ಬರೆದ್ರೆ ನಿಮ್ಮ ಆನ್ಸರ್ ಕರೆಕ್ಟ್ ಆಗುತ್ತೆ. ಸಪೋಸ್ ನೀವು ಇಲ್ಲಿ ವಿಲ್ ಸೇಲ್ ಅಂತ ಬರೆದ್ರಿ ಅಂತಂದರೆ ನಿಮ್ಮ ಆನ್ಸರ್ ಕರೆಕ್ಟ್ ಇರುತ್ತೆ, ಬಟ್ ಅದು 90% ಕರೆಕ್ಟ್ ಆಗುತ್ತೆ, 100% ಕರೆಕ್ಟ್ ಆಗೋದಿಲ್ಲ. ಸೊ ಸೇಲ್ಸ್ ಅಂತಲೇ ಬರೀಬೇಕು. ವಿಲ್ ಸೇಲ್ ಅಂತ ಬರೆದ್ರೆ ಇಟ್ ಮೇ ಆರ್ ಇಟ್ ಮೇ ನಾಟ್ ಬಿ ಅಂತ ಅದು ಮೀನಿಂಗನ್ನು ಕೊಡುತ್ತೆ. ಸೊ ಇಲ್ಲಿ ನೀವು ಅದನ್ನು ಸೇಲ್ಸ್ ಅಂತ ಮಾಡಿ. ಇದೇ ಸೆಂಟೆನ್ಸ್ ಸ್ವಲ್ಪ ಬೇರೆ ಬೇರೆ ಎಕ್ಸಾಂಪಲ್ಸಲ್ಲಿ ನಾವು ನೋಡೋದಾಯಿತು ಅಂತಂದರೆ ದಟ್ ಹೀ ಡ್ಯಾಶ್ ಆ್ಯಪಲ್ ಎವ್ರಿ ಡೇ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಬ್ರಾಕೆಟಲ್ಲಿ ಈಟ್ ಅಂತ ಇದ್ದಾಗ ನೀವು ನೋಡ್ಬೇಕು, ಈಟ್ಸ್ ಅಂತ ಬರೀಬೇಕು. ಹಿ ಈಟ್ಸ್ ಆ್ಯಪಲ್, ದೆನ್ ಹಿ ರೀಡ್ಸ್ ನ್ಯೂಸ್ ಪೇಪರ್, ಈ ಥರ ಬರೀಬೇಕು. ದೆನ್ ಹಿ ಗೋಸ್ ಟು ಆಫೀಸ್. ನೋಡಿ ಇಲ್ಲಿ ಹಿ ಅಂತ ಬಂದಾಗ ಪ್ರೆಸೆಂಟ್ ಟೆನ್ಸಲ್ಲಿ ಎಸ್ ಅನ್ನು ನೀವು ಏನಂದರೆ ಸೇರಿಸಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡಿ. ಕ್ವೈಟ್ ಇಂಟ್ರೆಸ್ಟಿಂಗ್ ಕ್ವೆಶನ್ ಹಿಯರ್. ಸುಮಾರು ಸಾರಿ ಇದು ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಕನ್ಫ್ಯೂಷನ್ ಮಾಡ್ಕೋಬೇಡಿ. ಸೊ ಎಲ್ಲನೂ ಚೆನ್ನಾಗಿ ಕಲಿಬೇಕು. ನೀವು ಚೆನ್ನಾಗಿ ಕಲ್ತಿಲ್ಲ ಅಂದರೆ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ. ಗೆಲ್ಲದೇ ಇದ್ದರೆ ನಿಮ್ಮ ಸ್ಟೋರಿನ ಯಾರೂ ಕೇಳೋದಿಲ್ಲ. ಸೊ ನೀವು ಗೆಲ್ಲೋವರೆಗೂ ನಿಮ್ಮ ಕತೆ ಯಾರು ಕೇಳೋದಿಲ್ಲ. ಯಾವತ್ತು ನೀವು ಗೆಲ್ತಿರೋ ನಿಮ್ಮ ಕಥೆನ ಎಲ್ಲರೂ ಕೇಳ್ತಾರೆ. ಯೂಸ್ ದ ವರ್ಡ್ ಚೀಟ್ ಅಂತ ಇಲ್ಲಿ ವರ್ಡ್ ಇದೆ. ಆ್ಯಸ್ ಎ ನೌನ್ ಅಂತ ಕೇಳಿದ್ದಾರೆ. ಆ್ಯಸ್ ನೌನ್ ಇನ್ ಸೆಂಟೆನ್ಸ್ ಆಫ್ ಯುವರ್ ಓನ್ ಅಂತ ಇದೆ. ಸೊ ಚೀಟ್ ಅಂತ ವರ್ಡ್ ಇದೆಯಲ್ಲ, ಇದಕ್ಕೆ ಎರಡು ಥರ ಅರ್ಥಗಳನ್ನ ನಾವಿಲ್ಲಿ ಕೊಡ್ಬೋದು. ಒಂದು ವರ್ಬ್ ಆಗಿ ಚೀಟ್ ಅಂದರೆ ಮೋಸ ಮಾಡೋದು ಅಂತ ನಾವು ಕರಿತೇವೆ. ಮೋಸ ಮಾಡೋದಕ್ಕೆ ಚೀಟ್ ಅಂತ. ಎರಡನೇದಿಲ್ಲ, ಮೋಸ ಮಾಡೋ ವ್ಯಕ್ತಿ ಇದೆ ನೋಡಿ, ಅವನಿಗೂ ಕೂಡ ಚೀಟ್ ಅಂತ ಕರಿತೇವೆ. ನೆನ್ಪಿಟ್ಕೊಳ್ಳಿ, ಇದು ಚೀಟರ್ ಅಂತ ಮಾಡಬೇಡಿ. ಸರ್ ಯಾರ್ಯಾರು ಓಡ್ತಾರೆ ಅವರೆಲ್ಲ ಏನು ಅಂತಂದರೆ ರನ್ನರ್ಸ್ ಅಂತ ಹೇಳ್ತೇವೆ, ರೈಟ್? ಯಾರ್ಯಾರು ಬರೀತಾರೆ ಅವರಿಗೆಲ್ಲ ಏನು ಕರಿತೇವೆ? ರೈಟರ್ಸ್ ಅಂತ ಕರಿತೀವಿ. ಯಾರ್ಯಾರು ಓದ್ತಾರೆ, ನೀವು ಓದ್ತಿರಲ್ಲಿ ನೋಡಿ, ರೀಡರ್ಸ್ ಅಂತ ಕರಿತೀವಿ, ರೈಟ್? ಯಾರ್ಯಾರು ತಿಂತಾರೆ ಅವ್ರಿಗೆಲ್ಲ ಈಟರ್ಸ್ ಅಂತ ಕರಿತೀವಿ. ಸೊ ಈ ಥರ ಯಾರ್ಯಾರು ತೋರಿಸ್ತಾರೆ ಅವ್ರಿಗೆ ಶೋವರ್ಸ್ ಅಂತ ಕರಿತೀವಿ. ಈ ಥರ ಎಲ್ಲ ವರ್ಡ್ಸ್ಗಳನ್ನ ನಾವಿಲ್ಲಿ ಮಾಡ್ತೇವೆ. ಆದರೆ ಸ್ವಲ್ಪ ವರ್ಡ್ಸ್ಗಳಿದ್ದಾವೆ, ಅವು ಈ ಥರ ಬರೋದಿಲ್ಲ, ನೆನ್ಪಿಟ್ಕೊಂಡು. ಈಗ ಫಾರ್ ಎಕ್ಸಾಂಪಲ್ ಟೈಪ್ ಮಾಡ್ತಾರೆ. ಟೈಪ್ ಮಾಡೋರಿಗೆ ಟೈಪರ್ ಅಂತ ನೀವು ಕರಿಬಾರ್ದು. ಯು ಹ್ಯಾವ್ ಟು ಕಾಲ್ ಇಟ್ ಆಸ್ ಟೈಪಿಸ್ಟ್ ಅಂತ ಕರಿಬೇಕಾಗುತ್ತೆ. ಟೈಪಿಸ್ಟ್. ಹಾಗೆ ಅಡುಗೆ ಮಾಡೋನಿದ್ದಾನಲ್ಲ, ನನಗೆ ಕುಕ್ಕರ್ ಅನ್ಬಾರ್ದು, ಕುಕ್ ಅಷ್ಟೇ ಹೇಳಬೇಕು. ನೀವು ಆಟ ಕಲಿಸ್ಕೊಡ್ತಾರೆ, ಅವ್ರಿಗೆ ಕೋಚ್ ಅಂತ ಹೇಳಬೇಕು, ಕೋಚರ್ ಅಂತ ಹೇಳಬಾರ್ದು. ಸಪೋಸ್ ನೀವು ಕೋಚರ್ ಅಂತ ಹೇಳಿದ್ರೆ ಅದೇನಿದೆ ರಾಂಗ್ ಆಗುತ್ತೆ. ಕುಕ್ ಅಂತ ಹೇಳಬೇಕು, ಕುಕ್ಕರ್ ಅಂತ ಹೇಳಬಾರ್ದು. ಕುಕ್ಕರ್ ಅಂತ ಬೇರೆ ವರ್ಡ್ ಇದೆ. ದೆನ್ ಹಾಗೇನೆ ಇನ್ನೊಂದು ವರ್ಡ್ನ ನಾನು ಹೇಳಬೇಕು ಅಂತಂದರೆ ಕುಕ್ ಇದೆ, ಕೋಚ್ ಇದೆ. ಹಾಗೆ ಚೀಟ್, ಮೋಸ ಮಾಡೋನಿದ್ದಾನಲ್ಲ ಅವನಿಗೆ ನೀವೇನು ಕರಿಬೇಕು ಅಂದರೆ ಚೀಟ್ ಅನ್ಬೇಕು ಅಷ್ಟೇ. ಚೀಟರ್ ಅಂತ ಹೇಳಬಾರ್ದು. ಡೋಂಟ್ ಸೇ ಚೀಟರ್. ಸೊ ಈ ವರ್ಡ್ಗಳು ಏನಂದರೆ ಈ ಆರನ್ನು ತಗೊಳೋದಿಲ್ಲ. ದೇ ಡೋಂಟ್ ಟೇಕ್ ಇ ಆರ್. ಈಗ ಅವ್ರು ಏನು ಹೇಳಿದ್ದಾರೆ, ಚೀಟ್ ಅನ್ನೋ ವರ್ಡನ್ನು ನೀವು ನೌನ್ ಆಗಿ ಯೂಸ್ ಮಾಡಿ ಅಂತ ಹೇಳಿದ್ದಾರೆ. ನೌನ್ ಆಗಿ ಯೂಸ್ ಮಾಡೋದು ಆಲ್ರೆಡಿ ನಿಮ್ಗೊಂದು ಹೇಳ್ಕೊಟ್ಟಿದ್ದೇನೆ. ಸೊ ಆ ವರ್ಡ್ ಇದೆಲ್ಲ ಸೆಂಟೆನ್ಸಲ್ಲಿ ಎಲ್ಲಿ ಬರಬೇಕು ಅಂದರೆ ಫಸ್ಟಿಗರು ಬರಬೇಕು,
ಇಲ್ಲಾಂದರೆ ಕೊನೆಗಾರು ಬರಬೇಕು. ಆವಾಗ ಅದು ಏನಾಗುತ್ತೆ ಅಂತಂತಂದರೆ ದ್ಯಾಟ್ ಬಿಕಮ್ಸು ಅದು ನೌನ್ ಆಗುತ್ತೆ, ರೈಟ್. ಈಗ ನಾವು ವರ್ಬ್ ಯೂಸ್ ಮಾಡ್ಬೋದು. ವರ್ಬ್ ಮಾಡೋದಾಯಿತು ಅಂತಂದರೆ ತುಂಬ ಸಿಂಪಲ್ಲು. ಶಿ ಚೀಟ್ಸ್ ಮೀ ಅಂತ ಬರ್ಬಿಟ್ರೆ ಇದು ವರ್ಬ್ ಆಗುತ್ತೆ. ಇಟ್ಸ್ ಲೈಕ್ ಎ ವರ್ಬ್. ಅಂದರೆ ಚೀಟ್ ಅನ್ನೋ ಶಬ್ದ ಏನಾಗಿದೆ ಮಧ್ಯದಲ್ಲಿ ಬಂದು ವರ್ಬ್ ಆಗುತ್ತೆ. ಆರ್ ಐ ಚೀಟ್ ಯು ಅಂತ ಬರೀತೀರ, ಐ ಚೀಟ್ ಯು, ಇದು ಕೂಡ ವರ್ಬ್ ಆಗುತ್ತೆ, ರೈಟ್. ಅವ್ರು ನಿಮಗೆ ಇದನ್ನು ವರ್ಬ್ ಅಂತ ಕೇಳಿಲ್ಲ ಎಕ್ಸಾಮ್ನಲ್ಲಿ. ವರ್ಬ್ ಥರ ಯೂಸ್ ಮಾಡಿದರೆ ಭಾಳ ಈಸಿಯಾಗಿ ಬರ್ಬೋದು. ನಿಮಗೆ ಮೋಸ ಮಾಡಿದ್ದಾರೆ ಅವರು, ಚೀಟ್ ಮಾಡಿದ್ದಾರೆ ನಿಮಗೆ ಎಕ್ಸಾಮ್ನಲ್ಲಿ ಅವರು. ಇದನ್ನು ನೌನ್ ಮಾಡಿ ಅಂತ ಹೇಳ್ತಾರೆ. ಅಂದರೆ ಆ ವರ್ಡ್ ಏನಾಗಬೇಕು ಅಂತಂತಂದರೆ ಸ್ಟಾರ್ಟಿಂಗಲ್ಲಾದ್ರೂ ಬರಬೇಕು, ಇಲ್ಲ ಎಂಡಲ್ಲಾದರೂ ಬರಬೇಕು, ರೈಟ್. ಇದನ್ನು ತುಂಬ ಸಿಂಪಲ್ ಸೆಂಟೆನ್ಸ್ ಮಾಡೋದಾಯಿತು ಅಂತಂದರೆ ಯಾರೋ ಒಬ್ಬರಿಗೆ ಬೈದ್ಬಿಡಿ. ಏನು ಬೈಬೇಕು? ಯು ಆರ್ ಎ ಚೀಟ್. ಇಷ್ಟು ಬರ್ತದೆ ಸಾಕು. ಯು ಆರ್ ಎ ಚೀಟ್. ನೋಡಿ, ಎ ಚೀಟ್ ಅಂತ ಬಂತಂದ್ರೆ ನೀವೊಬ್ಬ ಮೋಸಗಾರ ಇದೆಯಾ, ರೈಟ್. ಇನ್ನು ಸಿಕ್ಕಿದ್ರೆ ಶಿ ಈಸ್ ಎ ಚೀಟ್, ಅವಳೊಬ್ಬ ಮೋಸಗಾರ್ತಿ ಅಂತ ಬರಿಬೇಕು. ಚೀಟಿಂಗ್ ಗರ್ಲ್ ಅಂತ ಬರಿಬೇಡಿ. ಚೀಟಿಂಗ್ ಗರ್ಲ್, ಚೀಟಿಂಗ್ ಬಾಯ್, ಚೀಟಿಂಗ್ ಮ್ಯಾನ್ ಅಂತ ಮಾಡಿಬಿಟ್ರೆ ಅದು ಮತ್ತೆ ಅಡ್ಜೆಕ್ಟಿವ್ ಆಗಿಬಿಡುತ್ತೆ. ನೌನ್ ಅಂತ ಹೇಳಿದರೆ ಜಸ್ಟ್ ಚೀಟ್ ಅಂತ ಬರಿಬೇಕು. ಇಂಥದ್ದು ಒಂದು ಸುಮಾರು ಒಂದು 30 ಶಬ್ದಗಳನ್ನ ನೀವು ಗೊತ್ತಿಟ್ಕೊಂಡಿರಬೇಕು. ಎರಡೂ ಮಾಡೋಕ್ಕೆ ಬರುತ್ತೆ. ನೌನ್ ಮತ್ತು ವರ್ಬ್ ಮಾಡೋಂಥದ್ದನ್ನು ಪ್ರಾಕ್ಟೀಸ್ ಮಾಡಿ. ದೊಡ್ಡ ದೊಡ್ಡ ಸೆಂಟೆನ್ಸ್ಗಳನ್ನ ಬರಿಬೇಡಿ. ಸಿಂಪಲ್ ಸೆಂಟೆನ್ಸ್ಗಳನ್ನ ಬರೆದ್ರೆ ನಿಮಗೆ ಕರೆಕ್ಟಾಗಿ ಅಂದರೆ ಮಾರ್ಕ್ಸ್ ಸಿಗುತ್ತೆ. ಓಕೆ, ಈಗ ನೆಕ್ಸ್ಟ್ ಕ್ವೆಶನ್ ನೋಡಿ. ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್ ಅಂತ ಹೇಳಿದ್ದಾರೆ. ರಿಪೋರ್ಟೆಡ್ ಸ್ಪೀಚ್ನ ಮಾಡಿ ಅಂತ ಕೇಳಿದ್ದಾರೆ. ಸೊ ರಿಪೋರ್ಟೆಡ್ ಸ್ಪೀಚ್ ಮಾಡಬೇಕಾದಾಗ ಫಸ್ಟು ಇದನ್ನು ಯಾರು ಹೇಳಿದರು ಇದು ಗೊತ್ತಿರಬೇಕು, ಯಾರು ಹೇಳಿದ್ರು ಅಂತ ಗೊತ್ತಿರಬೇಕು. ಇವೆರಡು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಅದು ಯಾವ ಟೆನ್ಸಲ್ಲಿದೆ ಹೇಳಿದ್ದು, ಅವರು ಪಾಸ್ಟ್ ಟೆನ್ಸಲ್ಲಿ ಹೇಳಿದ್ದಾರೆ, ಸೇಡ್ ಅಂತ ವರ್ಡ್ ಇದೆ. ಮತ್ತು ಸೆಂಟೆನ್ಸ್ ಯಾವುದಿದೆ ಅಂತ ನೋಡಬೇಕಾಗುತ್ತೆ. ಸೆಂಟೆನ್ಸ್ ಇಲ್ಲಿ ಏನಾಗಿದೆ, ಕ್ವೆಶನ್ ಇದೆ. ಸೊ ಸೆಂಟೆನ್ಸ್ ಇಸ್ ಎ ಕ್ವೆಶನ್, ಇದು ಕ್ವೆಶನಲ್ಲಿದೆ. ಮತ್ತು ಕ್ವೆಶನ್ ಅಂತ ಬಂದಾಗ ಎರಡು ಗೊತ್ತಿರಬೇಕು ನಿಮಗೆ. ಒಂದು, ಅದು WH ಕ್ವೆಶನಲ್ಲಿದೆನಾ ಅಥವಾ ನಾನ್ WH ಕ್ವೆಶನಲ್ಲಿದೆ ಅಂತ ಗೊತ್ತಿರಬೇಕು. ಸಪೋಸ್ ಅದು WH ಕ್ವೆಶನಲ್ಲಿ ಇದ್ದರೆ ಆ್ಯಸ್ ಇಟ್ ಈಸ್ WH ವರ್ಡೇ ತೊಗೊಂಡು ಸ್ಟಾರ್ಟ್ ಮಾಡ್ತೀರಾ. ಸಪೋಸ್ ಅದು ನಾನ್ WH ಕ್ವೆಶನಲ್ಲಿತ್ತು ಅಂತಂದರೆ ಈ ಹ್ಯಾವ್ ಟು ಟೇಕ್ ಇಫ್ ಅಂತ ವರ್ಡನ್ನ ತೊಗೋಬೇಕು, ಇಲ್ಲ ಅಂತಂತಂದರೆ ವೆದರ್ ಅಂತ ವರ್ಡನ್ನು ತೊಗೋಬೇಕಾಗುತ್ತೆ. ಇಲ್ಲಿ ಯಾವುದೇ ಕಾರಣಕ್ಕೆ ನೀವು ದ್ಯಾಟ್ ಅನ್ನೋ ವರ್ಡನ್ನು ಯೂಸ್ ಮಾಡಬಾರ್ದು. ನೆನ್ಪಿಟ್ಕೊಂಡ್ರೆ ಕ್ವಶನ್ಸ್ ಬಂದಾಗ ದ್ಯಾಟ್ ಅಂತ ಯೂಸ್ ಮಾಡಬಾರ್ದು. ಈಗ ಈ ಸೆಂಟೆನ್ಸನ್ನು ನಾವೀಗ ರಿಪೋರ್ಟೆಡ್ ಸ್ಪೀಚ್ ಮಾಡಿದರೆ ಹೀ ಆಸ್ಕ್ಡ್ ಅಂತ ಬರಿಬೇಕಾಗುತ್ತೆ. ಸಿ ದ್ಯಾಟ್ ಹೀ ಆಸ್ಕ್ಡ್ ಮೀ. ಯಾಕೆ ಆಸ್ಕ್ಡ್ ಮಾಡಿದ್ವಿ ಅಂದರೆ ನೋಡಿ, ಇಲ್ಲಿ ಸೇಡ್ ಅಂತ ಕೊಟ್ಟಿದ್ದಾರೆ, ನೀವು ಇಲ್ಲಿ ಆಸ್ಕ್ಡ್ ಮಾಡಿದ್ದೀರಾ ಬಿಕಾಸ್ ಕ್ವೆಶನ್ ಇದೆ. ಕ್ವೆಶನ್ ಬಂದಾಗ ಆಸ್ಕ್ಡ್ ಅಂತ ಮಾಡಿ. ಹಿ ಆಸ್ಕ್ಡ್ ಮೀ, ರೈಟ್, ಇಫ್ ಐ ನ್ಯೂ ದ ವೇ. ನನಗೆ ದಾರಿ ಗೊತ್ತಾ ಅಂತ ಒಂದು ಕ್ವಶನ್ ಕೇಳ್ತಾನೆ. ಸೊ ಇದು ಸ್ವಲ್ಪ ಟ್ರಿಕಿ ಇದೆ. ಇಲ್ಲಿ ಯು ಅಂತ ಇದೆ ನೋಡಿ, ಬೇರೆ ಸೆಂಟೆನ್ಸಲ್ಲಿ ಯು ಅಂದ ತಕ್ಷಣ ಅದು ಹುಡುಗ ಹುಡುಗಿಗೆ ರೆಫರ್ ಆಗಿಬಿಡ್ತದೆ. ಆದರೆ ಇಲ್ಲಿ ನೀವೇನು ಗೊತ್ತಿಟ್ಕೋಬೇಕು ಅಂದರೆ ಮೀ ಅಂತ ವರ್ಡ್ ಬಂದಿದೆಯಲ್ಲ, ಮೀ ಅಂತ ಬಂದಿದ್ದಕ್ಕೆ ಇಲ್ಲಿ ಎಲ್ಲೆಲ್ಲಿ ಯು ಅಂತ ಬರುತ್ತದೆಲ್ಲ ಐ ಆಗುತ್ತೆ, ರೈಟ್. ಹಿ ಆಸ್ಕ್ಡ್ ಮೀ ಇಫ್ ಐ ನ್ಯೂ ದ ವೇ. ಇಲ್ಲಿ ನೋ ಇದೆ, ರೈಟ್, ಮತ್ತು ಡೂ ಇದೆ. ಅವೆರಡನ್ನ ಪಾಸ್ಟ್ ಟೆನ್ಸ್ಗೆ ಕನ್ವರ್ಟ್ ಮಾಡಬೇಕು. ನೋ ಮತ್ತು ಡೂ. ಇದನ್ನು ಪಾಸ್ಟ್ ಟೆನ್ಸ್ಗೆ ಮಾಡಿದರೆ ಅದೇನಾಗುತ್ತೆ, ಡಿಡ್ ಪ್ಲಸ್ ನೋ ಅಂತ ಆಗುತ್ತೆ. ಇದನ್ನು ನಾವೇನು ಬರಿತೇವೆ ಅಂತಂದರೆ ನ್ಯೂ ಅಂತ ಬರಿತೇವೆ, KNEW, ಪಾಸ್ಟ್ ಟೆನ್ಸ್. ಲೈಕ್ ಡಿಡ್ ಪ್ಲಸ್ ಈಟ್ ಅಂತ ಬಂದರೆ ಅದನ್ನು ನಾವು ಏಟ್ ಅಂತ ಚೇಂಜ್ ಮಾಡಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ನೋಡಿ, ಇಲ್ಲಿ ನೆಕ್ಸ್ಟ್ ಕ್ವೆಶನ್ ಇದೆ, ರೀಡ್ ದ ಫಾಲೋಯಿಂಗ್ ಕನ್ವರ್ಜೇಷನ್. ಇಲ್ಲಿ ಒಂದು ಕನ್ವರ್ಜೇಷನ್ ಕೊಟ್ಟಿದ್ದಾರೆ, ಓದಿ. ಇಲ್ಲಿ ಕರೆಕ್ಟ್ ಇಫ್ ಕಂಡೀಷನ್, ಇಫ್ ಕ್ಲಾಸನ್ನು ತುಂಬಬೇಕು ಅಂತ ಹೇಳಿದರೆ, ಇಫ್ ಕ್ಲಾಸ್ ಅಂತ ಬರುತ್ತಲ್ಲ, ಇಫ್ ಕ್ಲಾಸ್ ತುಂಬಬೇಕು ಅಂತ ಮೂರಿದೆ ಇಫ್ ಕ್ಲಾಸಲ್ಲಿ. ರಾಜೀವನ್ ಸೇಸ್ ಹಿಯರ್ ದೇರ್ ಈಸ್ ಎ ಫಂಕ್ಷನ್ ಇನ್ ದ ಕಾಲೇಜ್ ದೇ ಡಿಡ್ಂಟ್ ಇನ್ವೈಟ್ ಅಸ್ ಅಂತ ಇದೆ. ಇಲ್ಲೊಂದು ಫಂಕ್ಷನ್ ಇದೆ ಅಂತ. ಆ್ಯಕ್ಚುಲಿ ಇದು ವಾಸ್ ಆಗಿದ್ರೆ ಕರೆಕ್ಟ್ ಆಗುತ್ತೆ ಅನಿಸುತ್ತೆ. ದೇರ್ ವಾಸ್ ಎ ಫಂಕ್ಷನ್ ಅಂತ ಹೇಳಿದರೆ ಕರೆಕ್ಟ್ ಆಗ್ತಿತ್ತು ಅನಿಸುತ್ತೆ. ನೋಡೋಣ ಅವ್ರು ಏನು ಕೊಟ್ಟಿದ್ದಾರೆ ಅಂತಂತೇಳಿ. ಅವ್ರು ಈಸೇ ಕೊಟ್ಟಿದ್ದಾರೆ, ನೋ ಪ್ರಾಬ್ಲಮ್. ಯಾಕೆಂದರೆ ಇಲ್ಲಿ ಒಂದು ಪ್ರೆಸೆಂಟ್ ಟೆನ್ಸ್ ಬಂದಿದೆ ಮತ್ತು ಇಲ್ಲೊಂದು ಪಾಸ್ಟ್ ಟೆನ್ಸ್ ಬಂದಿದೆ. ಸೊ ದೇರ್ ಈಸ್ ಎ ಫಂಕ್ಷನ್ ಅಂತಂದಾಗ ಅಲ್ಲೊಂದು ಫಂಕ್ಷನ್ ಇದೆ. ಆದರೆ ಇಲ್ಲಿವರೆಗೂ ಅವ್ರು ನಮ್ಮನ್ನೇನಂದರೆ ಕರೆದಿಲ್ಲ ಅಂತ ನಾವು ಅರ್ಥ ಮಾಡ್ಕೊಳ್ಳೋಣಂತೆ. ಓಕೆ, ದೇ ಡಿಡಂಟ್ ಇನ್ವೈಟ್ ಅಸ್, ನಮ್ಮನ್ನು ಕರೆದಿಲ್ಲ, ಇನ್ವೈಟ್ ಮಾಡಿಲ್ಲ.
ಅದಕ್ಕೆ ರಶ್ಮಿಕಾ ಹೇಳ್ತಾಳೆ, ಇಫ್ ವಿ ಹ್ಯಾಡ್ ಬೀನ್ ಇನ್ವೈಟೆಡ್, ಒಂದು ವೇಳೆ ನಮ್ಮನ್ನು ಕರೆದಿದ್ರೆ ನಾವು ಅಟೆಂಡ್ ಮಾಡ್ತಿದ್ವಿ ಅಂತ ಇದೆ. ಸೊ ಇಫ್ ವಿ ಹ್ಯಾಡ್ ಬೀನ್ ಇನ್ವೈಟೆಡ್, ದೆನ್ ಇಲ್ಲಿ ಏನು ಬರಬೇಕು ನಿಮಗೆ ಅಂದರೆ ವಿ ವುಡ್ ಹ್ಯಾವ್ ಅಂತ ಬರಬೇಕು. ವಿ ವುಡ್ ಹ್ಯಾವ್ ಅಟೆಂಡೆಡ್ ದ ಫಂಕ್ಷನ್. ಇಫ್ ವಿ ಹ್ಯಾಡ್ ಬೀನ್ ಇನ್ವೈಟೆಡ್ ವಿ ವುಡ್ ಹ್ಯಾವ್. ನೋಡಿ, ಎಲ್ಲೆಲ್ಲಿ ಹ್ಯಾಡ್ ಅಂತ ಬರುತ್ತೆ ಅಲ್ಲೆಲ್ಲ ನೀವು ಇದನ್ನು ವುಡ್ ಹ್ಯಾವ್ ಅಂತ ಇದನ್ನು ತಗೋಬೇಕು. ಬಟ್ ಈ ಕಂಡೀಷನ್ ಸೆಂಟೆನ್ಸ್ ಇದೆಲ್ಲ ಇಟ್ ಇಸ್ ಆಲ್ರೆಡಿ ಪಾಸ್ಟ್, ಮುಗಿದೋಗಿದ್ದಿದೆ, ಮುಗಿದೋಗಿದ್ದನ್ನು ಹೇಳ್ತಾ ಇದ್ದೀವಿ. ಅದಕ್ಕೆ ಈ ಈಸ್ ಅನ್ನೋ ವರ್ಡ್ ಅಂದರೆ ತಪ್ಪಾಗುತ್ತೆ. ಇದು ಯಾವಾಗಲೂ ಏನಾಗಬೇಕು, ವಾಸ್ ಆಗಿದ್ರೆ ಕರೆಕ್ಟ್ ಆಗ್ಬೇಕು. ಸೊ ದೇರ್ ವಾಸ್ ಎ ಫಂಕ್ಷನ್ ಇನ್ ದ ಕಾಲೇಜ್, ದೇ ಡಿಡಂಟ್ ಇನ್ವೈಟ್ ಅಸ್. ಇತ್ತು ಕಾಲೇಜಲ್ಲಿ ಫಂಕ್ಷನ್ ಇತ್ತು, ನಮ್ಮನ್ನು ಕರೆದಿಲ್ಲ ಅಂತ. ಆವಾಗ ರಶ್ಮಿಕಾ ಹೇಳ್ತಾರೆ, ಒಂದು ವೇಳೆ ನಮ್ಮನ್ನು ಕರೆದಿದ್ರೆ ನಾವು ಹೋಗ್ತಿದ್ವಿ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಸೆಂಟೆನ್ಸ್ನ ನೋಡಿ. ನೆಕ್ಸ್ಟ್ ಸೆಂಟೆನ್ಸ್ ಹಿಯರ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಆಸ್ 2 syllables ಅಂತ ಕೇಳಿದ್ದಾರೆ. 2 syllables ಅದು ಫುಡ್ ಅಂತ ಇದೆ. ದಿಸ್ ಇಸ್ ಸಿಂಗಲ್ ಸಿಲೆಬಿಕ್ ವರ್ಡ್, ಫುಡ್. ದೆನ್ ಆಲ್ ಮೈಟಿ ಅಂತ ಇದೆ. ಆಲ್ ಮೈಟಿ, ದಿಸ್ ಇಸ್ 3 syllabic ವರ್ಡ್ ಆಗುತ್ತೆ, ಟ್ರೈಸಿಲೆಬಿಕ್. ದೆನ್ ಅಪಾರ್ಟ್ ಅಂತ ಇದೆ. ಸೊ ಇದು ಏನಾಗುತ್ತೆ ಅಂದರೆ 2 syllabic ವರ್ಡ್ ಆಗುತ್ತೆ. ಅಪಾರ್ಟ್ ಇಸ್ ದ ಕರೆಕ್ಟ್ ಒನ್. ದೆನ್ ಅಸ್ಟಾನಿಶ್ಡ್ ಅಂತ ಇದೆ. ಅಸ್ಟಾನಿಶ್ಡ್ ಇದೆಲ್ಲ ಪಾಲಿಸಿಲೆಬಿಕ್ ವರ್ಡ್ ಆಗುತ್ತೆ. ಸೊ ಇಲ್ಲಿ ಅವ್ರು ಏನು ಕೇಳಿದ್ರೆ 2 syllabic ಅಂತ ಕೇಳಿದ್ದಾರೆ. ಬೈಸಿಲೆಬಿಕ್ ಅಂದರೆ ಅಪಾರ್ಟ್ ಅಂತ, ಅಂದರೆ ಎರಡೇ ಪಾರ್ಟ್ನ ನಾವು ಮಾಡಕ್ಕೆ ಬರ್ತಿಲ್ಲ. ದೆನ್ ಪಾರ್ಟ್. ಸೊ ನಲ್ಲಿ 1 syllable ಬರುತ್ತೆ, ಪಾರ್ಟಲ್ಲಿ 1 syllable ಬರುತ್ತೆ. ಸೊ 1 + 1 ಅಂದರೆ 2 syllabic. ದಿಸ್ ಇಸ್ ಅಪಾರ್ಟ್. ಓಕೆ, ನೆಕ್ಸ್ಟ್ ಕ್ವೆಶನ್ ಇದೆ ನೋಡಿ. ದ ನೆಕ್ಸ್ಟ್ ಕ್ವೆಶನ್ ಏನು ಅಂದರೆ ಗಿವ್ ಒನ್ ವರ್ಡ್ ಅಂತ ಕೇಳಿದ್ದಾರೆ. ಸೊ ವೆರೈಟಿ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಸೊ ಗಿವ್ ಒನ್ ವರ್ಡ್ ನ ಲಿಸ್ಟ್ ಮಾಡೋಣಂತೆ. ಅ ಫ್ರೈಟನ್ಡ್ ಡ್ರೀಮ್ ಅಂತ ಇದೆ. ಡ್ರೀಮ್ ಅಂದರೆ ಕನಸು. ಡ್ರೀಮಲ್ಲಿ 2 ಥರ ಇರುತ್ತೆ, ನಿಮಗೂ ಬರುತ್ತೆ. ಒಂದು ಒಳ್ಳೆ ಕನಸಿರುತ್ತೆ, ಗುಡ್, ಅದನ್ನು ಯಾರು ಎಚ್ಚರ ಮಾಡಬಾರ್ದು ಕಾಣೋ ಮುಂದೆ. ಎರಡನೇದು ಅಂದರೆ ಬ್ಯಾಡ್, ಕೆಟ್ಟ ಕನಸು ಅಂತ ಇರುತ್ತೆ. ಸೊ ನೀವು ಎಕ್ಸಾಮ್ನಲ್ಲಿ ರ್ಯಾಂಕ್ ಬಂದಂಗೆ ಬಂದರೆ ಅದು ಒಳ್ಳೆ ಕನಸು. ಎಕ್ಸಾಮ್ನಲ್ಲಿ ನೀವು ಫೇಲ್ ಆದಂಗೆ ಕನಸು ಓದಿತ್ತು ಅಂತಂದರೆ ಅದು ನಿಮಗೆ ಕೆಟ್ಟ ಕನಸಾಗುತ್ತೆ, ಭಯ ಬರುತ್ತೆ. ಚೆನ್ನಾಗಿ ಓದ್ತೀರ ಅವಾಗ, ಕನಸು ಹಿಂಗೆ ಬಂದಿತ್ತು, ಸರಿಯಾಗಿ ಓದೋಣ, ಕನಸನ್ನು ಸುಳ್ಳು ಮಾಡೋಣ ಅಂತ. ಓಕೆ, ನಮ್ಮ ಕ್ವೆಶನ್ ಇದೆ ನೋಡಿ ಇಲ್ಲಿ, ಫ್ರೈಟನ್ಡ್ ಡ್ರೀಮ್ ಅಂತ ಇದ್ರೆ ಒಳ್ಳೆ ಕನಸಲ್ಲ ಇದು. ಫ್ರೈಟ್ ಅಂದರೆ ಭಯ, ಭಯ ಬೀಳಿಸೋಂಥ ಡ್ರೀಮ್. ಅದಕ್ಕೆ ಏನಂತಾರೆ ಇಂಗ್ಲೀಷಲ್ಲಿ ಅಂತ ಇದೆ. ಇದಕ್ಕೆ ನಿಮಗೆ ಫಸ್ಟ್ ಲೆಸನಲ್ಲಿ ಬಂದಿದೆ. ಇದನ್ನು ನಾವು ನೈಟ್ ಮೇರ್ ಅಂತ ಕರೀತೀವಿ. ನೈಟ್ ಮೇರ್ ಅಂತ ಕರೀತೀವಿ. ಸೊ ನೈಟ್ ಮೇರ್ ಅಂದರೆ ಭಯಪಡಿಸುವಂಥ ಕನಸು. ಇನ್ನೊಂದು ಕನಸಿದೆ, ಒಳ್ಳೆ ಕನಸಿದೆ, ಅದನ್ನೇನು ಕರಿತೀವಿ ಅಂದರೆ ರೆವರಿ ಅಂತ ಕರೀತೀವಿ. REVERI, ರೆವರಿ ಅಂತ ಕರೀತೀವಿ. RIE, ರೆವರಿ. ಸೊ ಈ ರೆವರಿ ಅಂತ ವರ್ಡ್ ಇದೆ ನೋಡಿ. ಈ ರೆವರಿ ಏನು ಮಾಡುತ್ತೆ ಅಂತಂದರೆ ದಿಸ್ ಇಸ್ ಲೈಕ್ ಡ್ರೀಮಿಂಗ್ ಇನ್ ಡೇ ಟೈಮ್ ಅಂತ ಹೇಳ್ತೇವೆ. ಅಂದರೆ ಡೇ ಟೈಮಲ್ಲಿ ಡ್ರೀಮ್ ಮಾಡೋದು, ರೆವರಿ. ಸೊ ರೆವರಿ ಅಂತ ಹೇಳಿದರೆ ಡೇ ಡ್ರೀಮ್ ಅಂತ ಕರಿತೀವಿ, ಹಗಲೊತ್ತಲ್ಲಿ. ಹಗಲೊತ್ತಲ್ಲಿ ಸಾಮಾನ್ಯವಾಗಿ ನಾವೇನು ಮಾಡ್ತೇವೆ, ಎದ್ದಿರ್ತೇವೆ, ಆದರೂ ಮನಸ್ಸಲ್ಲಿ ಯಾವುದೋ ಒಂದು ಕನಸನ್ನ ಕಾಣ್ತಾ ಇರ್ತೇವೆ. ಅದನ್ನು ಚೆನ್ನಾಗಿರೋದನ್ನು ಕಾಣ್ತೇವೆ, ಭಯ ಪಡೋದನ್ನು ಕಾಣೋದಿಲ್ಲ. ಡೇ ಡ್ರೀಮ್ ಅಂತ ಕರೀತಾರೆ, ರೆವರಿ. ಸೊ ಗುಡ್ ಡ್ರೀಮ್ ಅಂದರೆ ರೆವರಿ, ಬ್ಯಾಡ್ ಡ್ರೀಮ್ ಅಂದರೆ ನೈಟ್ ಮೇರ್ ಅಂತ ಇಲ್ಲಿ ಬರೀಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಒನ್ ಇದೆ, 15th ಕ್ವೆಶನ್ ಇದೆ. ಚೂಸ್ ಅಪ್ರಾಪ್ರಿಯೇಟ್ ಆಕ್ಸಿಲರಿ ವರ್ಬ್ ಅಂತ ಕೇಳಿದ್ದಾರೆ. ಇಲ್ಲಿ ಏನು ಕಟ್ಟಿದ್ದಾರೆ ನೋಡಿ, ದ ಫಸ್ಟ್ ಇನ್ನಿಂಗ್ಸ್ ಅಂತ ಕೇಳಿದ್ದಾರೆ. ಏನು ಮಾಡಿದ್ದಾರೆ, ಫಸ್ಟ್ ಇನ್ನಿಂಗ್ಸ್ ಅಂತ ಹೇಳಿದ್ದಾರೆ. ಈ ವರ್ಡ್ ನೋಡ್ಕೋಬೇಕು, ನೆನ್ಪಿಟ್ಕೊಂಡು. 8ನೇ ಕ್ಲಾಸಲ್ಲಿ ನಿಮಗೆ ಬಂದಿದೆ, 8th ಸ್ಟ್ಯಾಂಡರ್ಡಲ್ಲಿ ನಿಮಗೆ ಬಂದಿದೆ. ಇನ್ನಿಂಗ್ಸ್ ಅಂತ ವರ್ಡ್ ಇದೆ. ಇಲ್ಲಿ ಏನು ಮಾಡಿದ್ದಾರೆ, ವಾಸ್ ಮತ್ತು ವೇರ್ ಅಂತ 2 ವರ್ಡ್ ಕೊಟ್ಟಿದ್ದಾರೆ. ಸೊ ಇನ್ನಿಂಗ್ಸ್ ಅಂತ ಬಂದಾಗ ತಕ್ಷಣ ನಾವೇನು ಮಾಡ್ತೇವೆ, ಬಹುವಚನದಿಂದ ವೇರ್ ತೊಗೊಂಡ್ಬಿಡ್ತೇವೆ. ದಟ್ಸ್ ರಾಂಗ್ ಹಿಯರ್. ದ ಫಸ್ಟ್ ಇನ್ನಿಂಗ್ಸ್ ವಾಸ್ ಅಂತ ನೀವು ಇಲ್ಲಿ ತಗೋಬೇಕು. ದ ಫಸ್ಟ್ ಇನ್ನಿಂಗ್ಸ್ ವಾಸ್, ದಿಸ್ ಇಸ್ ದ ಕರೆಕ್ಟ್ ಒನ್. ಸೊ ಫಸ್ಟ್ ಇನ್ನಿಂಗ್ಸ್ ಇದೆಯಲ್ಲ, ಏನು ಮಾಡಬೇಕಾಗುತ್ತೆ, ವಾಸನ್ನು ಚೂಸ್ ಮಾಡಿ. ಇಂಥ ವರ್ಡ್ಸ್ ಬರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಒಂದು ವರ್ಡ್ ಇರುತ್ತೆ ನೋಡಿ, ಇಲ್ಲಿ ನ್ಯೂಸ್ ಅಂತ ಇದೆ, ರೈಟ್. ಕೊನೆಯಲ್ಲಿ ನೋಡಿ ಎಸ್ ಅಂತ ಇದೆ. ನೀವು ನ್ಯೂಸ್ ಆರ್ ಗುಡ್ ಅಂತ ಹೇಳಬಾರ್ದು, ದಿಸ್ ಇಸ್ ರಾಂಗ್. ಏನು ಹೇಳಬೇಕು ಅಂದರೆ ನ್ಯೂಸ್ ಈಸ್ ಗುಡ್ ಅಂತ ಹೇಳಬೇಕು. ಹಾಗೆ ಮ್ಯಾಥ್ಸ್ ಅಂತ ಇದೆ, MATHS, ಇದು ಒಂದೇ ಸಬ್ಜೆಕ್ಟ್. ಮ್ಯಾಥ್ಸ್ ಈಸ್ ಮೈ ಫೇವರೇಟ್ ಸಬ್ಜೆಕ್ಟ್ ಅಂತ ಹೇಳ್ತೇವೆ, ಹಿಂಗೆ. ಸೊ ಫಿಸಿಕ್ಸ್ ಅಂತ ಬರುತ್ತೆ. ಇವೆಲ್ಲ ವರ್ಡ್ ನೋಡಿ, ಎಲ್ಲ ಕಡೆ ಕೊನೆಯಲ್ಲಿ ಏನಾಗಿದ್ದಾವೆ ಅಂತಂತಂದರೆ ಎಸ್ ಅಂತ ಇದೆ, ಫಿಸಿಕ್ಸ್ ಅಂತ ಇದೆ, ರೈಟ್. ಸೊ ಈ ಥರ ಬಂದಾಗ ಕೂಡ ನೀವಲ್ಲಿ ಸಿಂಗ್ಯುಲರ್ನ ತಗೋಬೇಕಾಗುತ್ತೆ. ಫಿಸಿಕ್ಸ್ ಈಸ್, ರೈಟ್. ಫಿಸಿಕ್ಸ್ ಈಸ್
ವೆರಿ ಟಫ್ ಸಬ್ಜೆಕ್ಟ್ ಅಂತ ನಾವು ಹೇಳ್ತೇವೆ. ಹಾಗೇನೆ ಇಲ್ಲಿ ಇನ್ನಿಂಗ್ಸ್ ಅಂತ ವರ್ಡ್ ಇದೆ. ಸೊ ಕೊನೆಯಲ್ಲಿ ಎಸ್ ಬಂದರೂ ಕೂಡ ಅದೇನಾಗುತ್ತೆ ಅಂದರೆ ಪ್ಲೂರಲ್ ಆಗೋದಿಲ್ಲ. ಇಲ್ಲಿ ಇನ್ನಿಂಗ್ಸ್ ಬದಲಾಗಿ ಬೇರೆ ವರ್ಡ್ ಯಾವ್ದಾದ್ರು ಬಂದಿದೆ ಅಂತ ಇಟ್ಕೊಳ್ಳೋಣ. ಬೇರೆ ವರ್ಡ್ ಯಾವ್ದು ಬರ್ಬೋದು ಇನ್ನಿಂಗ್ಸ್ ಪ್ಲೇಸಲ್ಲಿ ಅಂತಂದರೆ ಐ ಪುಟ್ ಹಿಯರ್ ಇನ್ನಿಂಗ್ಸ್ ತೆಗೆದುಬಿಡಮ್ಮ. ಇನ್ನಿಂಗ್ಸ್ ತೆಗೆದುಬಿಟ್ಟು ಒಂದು ಬೇರೆ ವರ್ಡ್ ಹೇಳ್ತೇನೆ. ದಟ್ ಈಗ ಸ್ಟೋರೀಸ್ ಅಂತ ಇದೆ ಅಥವಾ ಈವೆಂಟ್ಸ್ ಅಂತ ಇದೆ. ದ ಫಸ್ಟ್ ಈವೆಂಟ್ಸ್ ಅಂತ ಬಂತು ಅಂತ ಇಟ್ಕೊಳ್ಳಿ. ಮತ್ತು ಆಡಿದಂಥ ಆಟಗಳು ದ ಫಸ್ಟ್ ಈವೆಂಟ್ಸ್. ಈವೆಂಟ್ಸ್ ಬಂದಾಗ ನೀವು ಇಮಿಡಿಯೇಟಾಗಿ ಏನು ಮಾಡಬೇಕು, ವೇರ್ ಅಂತ ಯೂಸ್ ಮಾಡಿ. ಓಕೆ, ದ ಫಸ್ಟ್ ಬಾಯ್ಸ್ ಅಂತ ಬಂತು ಅಂದರೆ ರೈಟ್, ದ ಫಸ್ಟ್ ಆಫೀಸರ್ಸ್ ಅಂತ ಬಂದರೆ ಅಲ್ಲೆಲ್ಲ ಬೇರೆ ಬರುತ್ತೆ. ಆದರೆ ಇಲ್ಲಿ ಈ ಥರ ವರ್ಡ್ಗಳು ಬಂದಿಲ್ಲ, ಇನ್ನಿಂಗ್ಸ್ ಅಂತ ಬಂದಿದೆ. ಸೊ ಅದು ಇನ್ನಿಂಗ್ಸನ್ನು ಸಿಂಗ್ಯುಲರ್ಲೇ ತೊಗೋಬೇಕಾಗುತ್ತೆ ನಾವು. ಸೊ ದ ಫಸ್ಟ್ ಇನ್ನಿಂಗ್ಸ್ ವಾಸ್, ಸೆಕೆಂಡ್ ಇನ್ನಿಂಗ್ಸ್ ಅಂತ ಬಂದಾಗ ಕೂಡ ವಾಸ್ ಮಾಡಬೇಕಾಗುತ್ತೆ. ರೈಟ್, ಇಲ್ಲಿ ಲಿಂಕರ್ ಬಗ್ಗೆ ಕ್ವಶನ್ ಕೇಳಿದ್ದಾರೆ 16th. ಸೂಟೇಬಲ್ ಲಿಂಕರ್ ಕೇಳಿದ್ದಾರೆ. ರೈಟ್, ಯೂಸಿಂಗ್ ದಿ ಸೂಟೇಬಲ್ ಲಿಂಕರ್ ಅಂತ ಇದೆ. ಕಂಜಂಕ್ಷನ್ ಅಂತ ನಾವು ಹೇಳ್ತೇವೆ, ಲಿಂಕರ್ ಅಂತ ಅವ್ರು ಹೇಳಿದ್ದಾರೆ. ಎರಡು ಒಂದೇನೆ. ಹಿ ಡಿಡ್ ನಾಟ್ ವರ್ಕ್ ಹಾರ್ಡ್ ಅಂತ ಇದೆ ನೋಡಿ. ಸೆಂಟೆನ್ಸ್ ಕರೆಕ್ಟಾಗಿ ಓದಿ. ಹಿ ಡಿಡ್ ನಾಟ್ ವರ್ಕ್ ಹಾರ್ಡ್ ಅಂದರೆ ಒಂದು ಕೆಲಸ ಸರಿಯಾಗಿ ಮಾಡಲಿಲ್ಲ ಅಂತ ನೆನ್ಪಿಟ್ಕೊಂಡಿರಿ. ಹಾರ್ಡ್ ಅನ್ನೋದೇ ಬೇರೆ ಮತ್ತು ಹಾರ್ಡ್ಲಿ ಅನ್ನೋದೇ ಬೇರೆ. ನೆನ್ಪಿಟ್ಕೊಂಡ್ರಿ, ಎರಡು ಒಂದೇ ಅಲ್ಲ. ಇವು ಅಪೋಸಿಟ್ ವರ್ಡ್ಸ್ ಥರ ಕೆಲಸ ಮಾಡುತ್ತೆ, ಹಾರ್ಡ್ ಮತ್ತು ಹಾರ್ಡ್ಲಿ. ಸೊ ಹಾರ್ಡ್ ಅಂದರೆ ಕಷ್ಟಪಟ್ಟು, ಹಾರ್ಡ್ಲಿ ಅಂದರೆ ಕಷ್ಟಪಡ್ದೇನೆ ಇರೋಂಥದ್ದು. ಈಗ ನೀವು ನಿಮ್ಮ ಕೈಯಲ್ಲಿದೆ, ನೀವು ಕಷ್ಟಪಟ್ಟು ಓದ್ತಿರೋ ಕಷ್ಟಪಡದೆ ಓದ್ತಿರೋ ಅಂತ ಹೇಳಿ. ಕಷ್ಟಪಟ್ಟು ಓದಿದ್ರೆ ಪಾಸ್ ಆಗ್ತೀರಾ. ಹಿ ಡಿಡ್ ನಾಟ್ ವರ್ಕ್ ಹಾರ್ಡ್, ಅವನು ಚೆನ್ನಾಗಿ ಕೆಲಸ ಮಾಡಲಿಲ್ಲ. ಅದರ ಪ್ರತಿಫಲ ಏನಾಗುತ್ತೆ ಅಂತಂದರೆ, ನೀವು ಚೆನ್ನಾಗಿ ವರ್ಕ್ ಮಾಡಿದರೆ ನೀವೇನಾಗ್ತೀರಾ, ಸಕ್ಸಸ್ ಆಗ್ತೀರಾ. ಸಪೋಸ್ ನೀವು ಚೆನ್ನಾಗಿ ವರ್ಕ್ ಮಾಡಲಿಲ್ಲ ಅಂತಂದರೆ ಫೇಲ್ಯೂರ್ ಆಗ್ತೀರಾ. ದೇರ್ಫೋರ್ ಹಿ ಡಿಡ್ ನಾಟ್ ವರ್ಕ್ ಹಾರ್ಡ್ ಆ್ಯಂಡ್ ಫೇಲ್ಡ್ ಅಂತ ನೀವು ಇಲ್ಲಿ ಬರೀಬೇಕಾಗುತ್ತೆ. ಆ್ಯಂಡ್ ಫೇಲ್ಡ್. ಸೊ ದಿಸ್ ದ ಕರೆಕ್ಟ್ ಆನ್ಸರ್. ಸಪೋಸ್ ಅವರು ಇಲ್ಲಿ ಸೆಂಟೆನ್ಸ್ನಲ್ಲಿ ನಿಮಗೆ ಫೇಲ್ಡ್ ಅನ್ನೋ ವರ್ಡ್ ಕೊಡದೇನೆ ಅಲ್ಲೇನಂದರೆ ಪಾಸ್ಟ್ ಅಂತ ವರ್ಡ್ ಕೊಟ್ಬಿಟ್ಟಿದ್ರು ಅಂತ ಇಟ್ಕೊಳ್ಳಿ. ಅವನು ಕೆಲಸ ಮಾಡಲಿಲ್ಲ ಆದರೂ ಪಾಸ್ ಆದ ಅಂತ ಬಂದಾಗ ಹಿ ಡಿಡ್ ನಾಟ್ ವರ್ಕ್ ಹಾರ್ಡ್ ಬಟ್ ಪಾಸ್ಡ್ ಅಂತ ಹೇಳಿ ತಗೋಬೇಕಾಗುತ್ತೆ. ಅಪೋಸಿಟ್ ಐಡಿಯಾಸ್ಗಳು, ಅಪೋಸಿಟ್ ವ್ಯೂಸ್ಗಳು ಬಂದಾಗ ನೀವು ಬಟ್ ಯೂಸ್ ಮಾಡಬೇಕು. ಅದಕ್ಕೆ ರಿಲೇಟೆಡ್ ಆಗಿರೋಂಥದ್ದು ಅಡಿಷ್ನಲ್ ಆಗಿ ಬಂದಿದ್ರೆ ಆ್ಯಂಡ್ ಅನ್ನು ಯೂಸ್ ಮಾಡಬೇಕು. ಸಿ ದ್ಯಾಟ್ ಹಿ ಡಿಡ್ ನಾಟ್ ವರ್ಕ್ ಹಾರ್ಡ್ ಆ್ಯಂಡ್ ಫೇಲ್ಡ್. ಅದು ತುಂಬ ಕಾಮನ್ ಇದೆ. ಕೆಲಸ ಮಾಡಿಲ್ಲ, ಫೇಲ್ ಆಗಿದ್ದಾನೆ. ಕೆಲಸ ಮಾಡ್ದೇನೂ ಪಾಸ್ ಆಗಿದ್ದಾನೆ ಅಂದರೆ ಬಟ್ ಪಾಸ್ಡ್ ಅಂತ ಬರಿಬೇಕಾಗುತ್ತೆ. ಇದು ಉಲ್ಟಾನೂ ಬರ್ಬೋದು ನಿಮಗೆ. ಹಿ ವರ್ಕ್ಡ್ ಹಾರ್ಡ್ ಡ್ಯಾಶ್ ಫೇಲ್ಡ್ ಅಂತ ಬಂತು ಅಂದರೆ, ಡಿಡ್ ನಾಟ್ ತೆಗೆದ್ಬಿಟ್ಟು ಬರೀ ವರ್ಕ್ಡ್ ಹಾರ್ಡ್ ಅಂತ ಬಂದರೆ ಹಿ ಡಿಡ್ ವರ್ಕ್ ಹಾರ್ಡ್, ಫೇಲ್ಡ್ ಅಂತ ಬಂದಾಗ ಮತ್ತೆ ನಿಮಗೆ ಬಟ್ ಅಂತ ಬರ್ತೀವಿ. ಸೊ ಎರಡು ಅಪೋಸಿಟ್ ಐಡಿಯಾಗಳು ಬಂತು ಅಂತಂದರೆ, ಫಸ್ಟ್ ಐಡಿಯಾ ಮತ್ತು ಸೆಕೆಂಡ್ ಐಡಿಯಾ ಅಪೋಸಿಟ್ ಇತ್ತು ಅಂದರೆ ಅವಾಗ ನೀವು ಇಲ್ಲಿ ಬಟ್ ಅನ್ನು ಯೂಸ್ ಮಾಡಬೇಕು. ಸೊ ಫಸ್ಟ್ ಐಡಿಯಾ ಮತ್ತು ಸೆಕೆಂಡ್ ಐಡಿಯಾ ಒಂದಕ್ಕೊಂದು ಪೂರಕವಾಗಿತ್ತು ಅಂದರೆ ಇಲ್ಲಿ ಆ್ಯಂಡ್ ಅನ್ನು ಯೂಸ್ ಮಾಡಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ಇದೆ, ಲಾಸ್ಟ್ ಕ್ವೆಶನ್ ಇಲ್ಲಿ ನಿಮಗೆ ಈ ಒಂದು ಇದರಲ್ಲಿ ಸೀರೀಸಲ್ಲಿ. ದ ಲಾಸ್ಟ್ ಕ್ವೆಶನ್ ಗೋಸ್ ಲೈಕ್ ದಿಸ್. ದ ಫಾಲೋಯಿಂಗ್ ಸೆಂಟೆನ್ಸ್ ಹ್ಯಾಸ್ 2 errors ಅಂತ, 2 errors ಇದೆ. ಎಡಿಟ್ ದ ಸೆಂಟೆನ್ಸ್ ಆ್ಯಂಡ್ ರೀರೈಟ್ ಇನ್ ದ ಆನ್ಸರ್ ಬುಕ್ ಅಂತ. ಇಲ್ಲಿ ಮಿಸ್ಟೇಕ್ಸ್ ಇದೆ. ಯಾವ ಮಿಸ್ಟೇಕ್ ಇದೆ ನೋಡಿ, ಒಂದು ಅಡ್ವರ್ಬಿಯಲ್ ಮಿಸ್ಟೇಕ್, ಇಲ್ಲೆಲ್ಲ ಒಂದು ಅಡ್ವರ್ಬನ್ನು ಯೂಸ್ ಮಾಡಬೇಕಿತ್ತು, ಅದು ಬಂದಿದೆ. ಮತ್ತೊಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ. ಎರಡನ್ನೂ ಕರೆಕ್ಟಾಗಿ ಫಸ್ಟ್ ನೋಡ್ಕೊಳ್ಳಿ. ಪ್ಯಾಶ್ಚರ್ ವಾಸ್ ಡೀಪ್ ಇಂಟ್ರೆಸ್ಟೆಡ್ ಅಂತ ಇಲ್ಲಿ ಬಂದಿದೆ. ಇಲ್ಲಿ ಒಂದು ಸಣ್ಣ ಮಿಸ್ಟೇಕ್ ಇದೆ, ಡೀಪ್ ಅಂತ ಇದೆ, ಡೀಪ್ ಇಂಟ್ರೆಸ್ಟೆಡ್ ಅಂತ ಇದೆ. ಇನ್ ಆಲ್ ದ ನ್ಯೂ ಎಕ್ಸ್ಪೀರಿಮೆಂಟ್ಸ್ ದ್ಯಾಟ್ ವೇರ್ ಬೀಯಿಂಗ್ ಕಂಡಕ್ಟೆಡ್ ಇನ್ ಕೆಮಿಸ್ಟ್ರಿ ಆ್ಯಂಡ್ ವರ್ಕ್ ಟು ಸಾಲ್ವ್ ಸಮ್ ಆಫ್ ದಿ ಡಿಫಿಕಲ್ಟ್ ಪ್ರಾಬ್ಲಮ್ಸ್ ಅಂತ ಇದೆ. ಎಲ್ಲ ಸ್ಪೆಲ್ಲಿಂಗ್ನ ಚೆಕ್ ಮಾಡ್ಕೊತ ಬಂದರೆ ಇಲ್ಲಿ ಎಕ್ಸ್ಪೀರಿಮೆಂಟ್ ಅನ್ನೋ ಸ್ಪೆಲ್ಲಿಂಗ್ ಇದೆ ನೋಡಿ, ಇದು ತಪ್ಪಿದೆ. ಸೊ EXPE ಬರಬೇಕು. ಅಲ್ಲೇನು ಮಾಡಿದ್ದಾರೆ, EXPI ಕೊಟ್ಟಿದ್ದಾರೆ. ಸೊ ಎಕ್ಸ್ಪೆರಿಮೆಂಟ್ ಸ್ಪೆಲ್ಲಿಂಗ್ ಏನು ಅಂತಂದರೆ EXPERIMENT ಅಂತ ಬರಬೇಕು. ಸೊ ಇಲ್ಲಿ ಡೀಪ್ ಅನ್ನೋದಿದೆಯಲ್ಲ, ಇದೇನಾಗಬೇಕು ಅಂತಂದರೆ ದಿಸ್ ಶುಡ್ ಬಿ ಡೀಪ್ಲಿ ಅಂತ ಆಗಬೇಕು. ಸೊ ನೀವು ಆನ್ಸರ್ ಹೆಂಗೆ ಬರೀಬೇಕು ಅಂದರೆ, ಫಸ್ಟ್ ಇದು ಮಾರ್ಕ್ ಮಾಡ್ಕೊಬೇಕು. 17th ಅಂತ ಕ್ವಶನ್ ಬರೆದ್ಬಿಟ್ಟು ಕ್ವಶನ್ ನಂಬರ್ ಹಾಕಿ ಇದನ್ನು ಫುಲ್ ಸೆಂಟೆನ್ಸ್ ಸ್ಟೇಟ್ಮೆಂಟ್ನ ಬರೀಬೇಕು. ಬರೆಯೋ ಮುಂದೆ ಕರೆಕ್ಷನ್ ಮಾಡಿ ಬರೀಬೇಕು. ಸಿ ದಟ್ ಪಾಶ್ಚರ್ ವಾಸ್ ಡೀಪ್ಲಿ ಇಂಟ್ರೆಸ್ಟೆಡ್ ಅಂತ ಬರೀಬೇಕು. ಆ ಡೀಪ್ಲಿ ವರ್ಡ್ಗೆ ಅಂಡರ್ಲೈನ್ ಮಾಡಬೇಕು. ಇಲ್ಲಿ ಕರೆಕ್ಷನ್ ಮಾಡಿದ್ದೀನಿ. ಇನ್ ಆಲ್ ದ ನ್ಯೂ ಎಕ್ಸ್ಪೀರಿಮೆಂಟ್ಸ್, ಸೊ EXPI ಬಂದಿದೆ, EXPE ಅನ್ನೋ ಮಿಕ್ಕಿದೆಲ್ಲ ಕರೆಕ್ಟ್ ಇದೆ. ಇಷ್ಟು ಮಾಡಿದರೆ ನಿಮ್ಗೆ ಇಲ್ಲಿ ಏನಾಗುತ್ತೆ, 2 marks ಬರುತ್ತೆ. ಭಾಳ ಹುಡುಗರು ಏನು ಮಾಡಿಬಿಡ್ತಾರೆ, ಬರೀ ಈ ವರ್ಡ್ಸ್ ಅಷ್ಟೇ ಬರೆದ್ಬಿಡ್ತಾರೆ. ಈ ವರ್ಡ್ಸ್ ಅಷ್ಟೇ ಬರೆದ್ರೆ ಅದು ಕರೆಕ್ಟ್ ಆಗೋದಿಲ್ಲ, ಮಾರ್ಕ್ಸ್ ಸಿಗುವಂಥ ಚಾನ್ಸಸ್ ಕಡಿಮೆ ಇರುತ್ತೆ. ಎಲ್ಲೋ ನೀವು ಫೇಲ್ ಆದಾಗ ಹಾಕ್ತಾರೆ. ಅದಕ್ಕೆ ಆ ವರ್ಡ್ಗಿಂತ ಆ ಸೆಂಟೆನ್ಸನ್ನು ಟೋಟಲಾಗಿ ಬರೆದು
ಅಂಡರ್ಲೈನ್ ಮಾಡಿದ್ರೆ ತುಂಬ ಕರೆಕ್ಟ್ ಇರುತ್ತೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ನಾವು ಇಲ್ಲಿವರೆಗೂ ಒಂದು ಕ್ವಶನ್ ಪೇಪರಲ್ಲಿ ಬಂದಿರುವಂಥ ಎಲ್ಲ ಗ್ರಾಮರ್ ಪಾಯಿಂಟ್ಗಳನ್ನ ಡಿಸ್ಕಸ್ ಮಾಡಿದ್ವಿ. ಇದೇ ಥರ ರಿಪೀಟ್ ಆಗ್ತಾ ಇರುತ್ತೆ. ನೀವು ಇದನ್ನು ಯಾವ್ಯಾವ ಥರ ಕ್ವಶನ್ ಬರುತ್ತೆ ಎಸ್ ಎ ಒನ್ಗೆ ಮತ್ತು ಅದರಲ್ಲಿ ಯಾವ ಥರ ಆನ್ಸರ್ ಮಾಡಬೇಕು ಅನ್ನೋದನ್ನು ನೀವು ದಿನ ಕರೆಕ್ಟಾಗಿ ಒಂದೊಂದು ಕ್ಲಾಸಸ್ನ ಅಟೆಂಡ್ ಮಾಡ್ತಾ ಇರಿ. ಸೊ ಆವಾಗ ನಿಮಗೆ ತುಂಬ ಕಾನ್ಫಿಡೆನ್ಸ್ ಬರುತ್ತೆ ಮತ್ತು ಎಕ್ಸಾಮ್ನಲ್ಲಿ ಈಸಿಯಾಗಿ ಆನ್ಸರ್ ಹಾಕೋಕ್ಕಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ನಾವಿಲ್ಲಿ ಎಂಡ್ ಮಾಡೋಣಂತೆ. ನಾಳೆಗೆ ಇನ್ನೊಂದು ಕ್ವಶನ್ ಪೇಪರ್ನ ತೊಗೊಂಡು ಮತ್ತೆ ನಾವು ಡಿಸ್ಕಷನನ್ನು ಮಾಡೋಣ. ಓಕೆ, ಥ್ಯಾಂಕ್ ಯು, ಆಲ್ ದ ಬೆಸ್ಟ್.